ಬ್ಯೂಟಿಫುಲ್ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಅನುಗಡ ಕನ್ನಡ ವ್ಲಾಗ್ಸ್. ನಾನು ನಿಮ್ಮ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ಒಂದು ವ್ಲಾಗ್ನ ಭಾನುವಾರದ ಒಂದು ವ್ಲಾಗ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತಾ ಇದ್ದೀನಿ. ಭಾನುವಾರ ನಾನು ಅಕ್ಕ ಇಬ್ಬರು ಚಿಕ್ಕಪೇಟೆಗೆ ಹೋಗೋಣ ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡ್ವಿ. ಹಾಗಾಗಿ ಬೆಳಗಿನ ಜಾವನೇ ಎದ್ದು ಮನೆ ಕೆಲಸ ಎಲ್ಲ ಮಾಡಿ, ಇವತ್ತು ನಮ್ಮ ಮನೆ ವಾರ ಆಗಿರೋದ್ರಿಂದ ವಾರ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ಕ್ಲೀನ್ ಮಾಡಿಕೊಂಡು ಫಸ್ಟು ಅಡುಗೆ ಎಲ್ಲ ಮುಗಿಸ್ಕೊಂಡು ಆನಂತರ ಪೂಜೆಗೆ ರೆಡಿ ಮಾಡಿಕೊಂಡೆ. ಮನೆಯಲ್ಲಿ ಎಲ್ಲ ಕೆಲಸನೂ ಆಯಿತು. ಅವ್ರಿಗೂ ಕೂಡ ಅಡುಗೆ ಎಲ್ಲ ಮಾಡಿಟ್ಟಿದ್ದೀನಿ. ಇವಾಗ ದೇವ್ರ ಪೂಜೆ ಒಂದು ಮಾಡಬೇಕು. ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿದ್ದೀನಿ. ದೀಪ ಹಚ್ಬಿಟ್ಟು ಪೂಜೆ ಮಾಡಿ ಹೋಗೋದು. ನಾನು ಕೂಡ ರೆಡಿ ಆಗಿದ್ದೀನಿ. ಸೊ ಅಕ್ಕ ಕೂಡ ಅಲ್ಲಿ ರೆಡಿ ಆಗಿದ್ದಾರೆ, ಬರ್ತಾಯಿದ್ದಾರೆ ಅವರು ಕೂಡ. ನಾನು ಅಕ್ಕ ಇಬ್ಬರು ಹೋಗ್ತಾ ಇರೋದು. ಒಬ್ಬಳೇ ಹೋಗೋದು ಸ್ವಲ್ಪ ಇದಲ್ವಾ, ಹಾಗಾಗಿ ಅವ್ರಿಗೂ ಕೂಡ ರಜೆ ಇತ್ತು. ಹಾಗಾಗಿ ಹೋಗೋಣ ಅಂತ ಹೇಳ್ಬಿಟ್ಟು ಇಬ್ಬರು ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದೀವಿ. ಆ್ಯಂಡ್ ರೆಡಿ ಆದೆ. ಪೂಜೆ ಒಂದು ಮಾಡಿಬಿಟ್ಟು ಹೋಗಬೇಕು. ಟಿಫನ್ನು ಅಲ್ಲೇ ಮಾಡ್ಕೋತೀವಿ. ಅಕ್ಕ ಕೂಡ ನಾನು ಅವರು ಇಬ್ಬರೂ ಅಲ್ಲೇ ಮಾಡ್ಕೋತೀವಿ. ಪೂಜೆಯನ್ನು ಸ್ಟಾರ್ಟ್ ಮಾಡಿಕೊಂಡು ಪೂಜೆ ಮಾಡಿಬಿಟ್ಟು ಹೊರಡೋಣ. ಹೆಣ್ಮಕ್ಳೇ ಹಾಗೆ ಅಲ್ವಾ, ನಾವು ಎಲ್ಲೇ ಹೋಗಬೇಕು ಅಂದರೆ ಫಸ್ಟು ಮನೇದು ಏನಿದೆ ಅದನ್ನೆಲ್ಲ ಕಂಪ್ಲೀಟ್ ಮಾಡಿಕೊಂಡೇ ಹೋಗೋದಕ್ಕೆ ಸಾಧ್ಯ. ಇಲ್ಲ ಅಂದರೆ ಆಗೋದೇ ಇಲ್ಲ. ಮನಸ್ಸು ಕೂಡ ನಮಗೊಂಥರ ಅನ್ನಿಸ್ತಾ ಇರುತ್ತೆ, ಅಯ್ಯೋ ಅದು ಮಾಡಲಿಲ್ಲ ಇದನ್ನು ಮಾಡಲಿಲ್ಲ ಅಂತ. ಸೊ ಹಾಗಾಗಿ ಎಲ್ಲನೂ ಮುಗಿಸ್ಕೊಂಡು ಆನಂತರ ಬಂದು ಬಸ್ ಸ್ಟಾಪ್ ಹತ್ರ ಕೂತ್ಕೊಂಡೆ. ನಮ್ಮೂರಲ್ಲಿ ಗಣೇಶ ಕೂರಿಸೋದಕ್ಕೆ ಅಂತ ಭರ್ಜರಿಯಾಗಿ ಎಲ್ಲನೂ ರೆಡಿ ಮಾಡ್ತಾಯಿದ್ರು. ಹಾಗೆ ಅಲ್ಲಿಗೆ ಹೋದ್ಮೇಲೆ ಅಲ್ಲೆಲ್ಲ ನಾನು ಅಕ್ಕ ಇಬ್ಬರು ಟಿಫನ್ ಮುಗಿಸ್ಕೊಂಡು ಒಂದೇ ಸತಿ ಬಸ್ ಹತ್ಕೊಂಡು KR ಮಾರ್ಕೆಟಿಗೆ ಬಂದ್ವಿ. ಬಂದ ಮೇಲೆ ನಾನು ಜಸ್ಟ್ ನಮಗೆ 2 ಶಾಪಲ್ಲಿ ಮಾತ್ರ ಕೆಲಸ ಇದ್ದಿದ್ದು ಚಿಕ್ಕಪೇಟೆಲಿ ಕೆಲವೊಂದು ಐಟಮ್ಸ್ನ ತೊಗೊಳೋದಕ್ಕೆ. ಹಾಗಾಗಿ ನೀವು ಪ್ರಾಡಕ್ಟ್ ನೋಡಿದರೆ ಗೊತ್ತಿರುತ್ತೆ. ಈ ಶಾಪ್ಗೆ ನಾವು ಹೇರ್ ಆಕ್ಸೆಸರೀಸ್ಗೆ ಅಂತ ಹೇಳ್ಬಿಟ್ಟು ಬಂದಿದ್ವಿ. ಹಾಗಾಗಿ ನಾನು ಕೂಡ ಈ ಸತಿ ಸ್ವಲ್ಪ ಹೇರ್ ಆಕ್ಸೆಸರೀಸ್, ಹೇರ್ ಎಕ್ಸ್ಟೆನ್ಷನ್ಸ್ ಈ ಥರದ್ದೆಲ್ಲ ತೊಗೊಳ್ಬೇಕಾಯಿತು. ಹಾಗಾಗಿ ಬಂದು ಎಲ್ಲ ನೋಡ್ತಾ ಇದ್ದೆ. ಸೊ ಈ ಶಾಪ್ನ ನಮಗೆ ರೆಫರ್ ಮಾಡಿದ್ದು ಪೂಜಾ ಅವರು. ನಾವು ಪ್ರಾಡಕ್ಟ್ ಟೂರಿಗೆ ಬಂದಾಗ ಪೂಜಾ ಅವರು ಇದೇ ಶಾಪಿಗೆ ಕರ್ಕೊಂಬಂದು ಹೋಲ್ಸೇಲ್ ರೇಟಲ್ಲಿರುತ್ತೆ, ಕ್ವಾಲಿಟಿ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅವರೇ ತೋರಿಸಿದ್ರು. ಸೊ ಹಾಗಾಗಿ ಈ ಸತಿನೂ ಕೂಡ ನಾನು ಅಲ್ಲೇ ಬಂದಿದ್ದೀನಿ. ನನಗೆ ಏನು ಬೇಕು ಅಂದರೆ ಜಾಸ್ತಿ ಐಟಮ್ಸ್ ಬೇಕಾಗಿಲ್ಲ. ಕೆಲವೊಂದು ಐಟಮ್ಸ್ ಮಾತ್ರ ನಾನು ಲಿಸ್ಟ್ ಮಾಡ್ಕೊಂಡು ಹೋಗಿದ್ದೆ, ಅಷ್ಟು ಮಾತ್ರ ಸಾಕಾಗಿತ್ತು. ಸೊ ಹಾಗಾಗಿ ಅಲ್ಲೆಲ್ಲ ಕಣ್ಣು ಆಡಿಸ್ತಾ ಎಲ್ಲ ಹೊಸದು ಎಲ್ಲ ತರಿಸಿದ್ರಲ್ಲ, ಹೇರ್ ಆಕ್ಸೆಸರೀಸ್ ಆಗಿರ್ಬೋದು ಪ್ರತಿಯೊಂದು ತರಿಸಿದ್ರು. ಅದನ್ನು ಕೂಡ ಹಾಗೆ ನೋಡಿಕೊಂಡು ನನಗೆ ಏನೇನು ಬೇಕೋ ಅದನ್ನು ಮಾತ್ರ ಎತ್ಕೊಂಡ್ಬಂದೆ. ತುಂಬ ಕಲೆಕ್ಷನ್ಸ್ ಇತ್ತು ಹೇರ್ ಆಕ್ಸೆಸರೀಸಲ್ಲಂತೂ. ಆದರೆ ಎಲ್ಲ ನೋಡ್ತಾ ಇದ್ರೆ ಎಲ್ಲನೂ ತೊಗೋಬೇಕು ಅಂತಲೇ ಅನಿಸ್ಬಿಡುತ್ತೆ ಅಂದ್ಬಿಟ್ಟು ನನಗೆ ಈ ಥರ ಹೇರ್ ಆಕ್ಸೆಸರೀಸ್ ಏನು ಬೇಕಿರಲಿಲ್ಲ. ಆದರೂ ಒಂದಿರಲಿ ಎಮರ್ಜೆನ್ಸಿಗೆ, ಇವಾಗ ಸಡನ್ನಾಗಿ ಏನಾದರೂ ಇದಾದ್ರೂ ಒಂದು ಈ ಥರದ್ದೊಂದು ಇರಲಿ ಅಂತ ಹೇಳ್ಬಿಟ್ಟು ನಾನು ಒಂದೆರಡನ್ನು ನೋಡಿದೆ. ಸಾಕಷ್ಟು ಕಲೆಕ್ಷನ್ಸ್ ಇತ್ತು. ಅದರಲ್ಲಿ ಒಂದು ಸ್ವಲ್ಪನ ಒಂದನ್ನು ತೊಗೊಂಡು ಇನ್ನು ಮಿಕ್ಕಿದೆಲ್ಲ ಬಿಲ್ ಹಾಕ್ಸ್ಕೊಂಡು ಅಲ್ಲಿಂದ ಬಂದ್ವಿ. ಸೊ ನಾನು ಹೋದ ಸತಿ ಜ್ಯುವೆಲರಿ ತೊಗೊಂಡಿದ್ದೆ, ಗೊತ್ತು ಅಲ್ವಾ ನಿಮಗೆ. ಆ ಶಾಪ್ಗೆ ಅಕ್ಕನ ಕರ್ಕೊಂಬಂದೆ. ಅವರು ವಾಲೆ ನೋಡ್ತಾಯಿದ್ರು. ಆಮೇಲೆ ಯಾಕೋ ಅವ್ರಿಗೆ ಅದು ಇಷ್ಟ ಆಗಲಿಲ್ಲ. ಫಸ್ಟ್ ಚೆನ್ನಾಗಿದೆ ಅಂದರೆ ಆಮೇಲೆ ಇಷ್ಟ ಆಗಲಿಲ್ಲ ಅವ್ರಿಗೆ. ಓಕೆ ಬಿಡು ಅಂತ ಹೇಳ್ಬಿಟ್ಟು ಆಮೇಲೆ ಜ್ಯುವೆಲರೀಸ್ನ ನೋಡೋಣ ಅಂತ ಹೇಳ್ಬಿಟ್ಟು ಇವಾಗ ಯಾವ್ಯಾವ ಕಲೆಕ್ಷನ್ಸ್ ಬಂದಿದೆ ಅಂತ ಹೋದ್ವಿ. ಸೊ ಸುಮಾರಷ್ಟು ಕಲೆಕ್ಷನ್ಸ್ನ ತೋರಿಸಿದ್ರು. ಆಮೇಲೆ ಅವರು ಯಾರೋ ಕರೆದ್ರು ಅಂತ ಹೇಳ್ಬಿಟ್ಟು ಹೋದರು. ನಾವು ಕೂಡ ಹಾಗೆ ಕೂತ್ಕೊಂಡು ನೋಡ್ತಾ ಇದ್ವಿ. ಜ್ಯುವೆಲರಿ ಶಾಪಿಗೆ ಬಂದರೆ ತುಂಬಾ ಸಮಯ ಆಗಿಬಿಡುತ್ತೆ. ಯಾಕಂದರೆ ಅದನ್ನು ನೋಡೋದ ಇದನ್ನು ನೋಡೋದ, ಒಂದೊಂದು ಥರ ಯೂನಿಕ್ ಡಿಸೈನ್ಸ್ ಆಗಿರ್ಬೋದು, ತುಂಬ ಪ್ಯಾಟ್ರನ್ಸ್ಗಳೆಲ್ಲ ತೋರಿಸ್ತಾರೆ. ಸೊ ನಾನು ಕೆಲವೊಂದಿಷ್ಟು ರೆಫರ್ ಮಾಡ್ಕೊಂಡು ಬಂದಿದ್ದೆ, ಫೋನಲ್ಲಿ ಸ್ಕ್ರೀನ್ಶಾಟ್ ತೆಗ್ದುಕೊಂಬಂದಿದ್ದೆ. ಅದನ್ನೆಲ್ಲ ತೋರಿಸ್ದೆ. ಅವರು ಕೆಲವೊಂದು ಇಲ್ಲ ಅಂತ ಹೇಳಿದ್ರು. ಇನ್ನು ಕೆಲವೊಂದು ಅವ್ರ ಹತ್ರ ಯಾವುದಿದೆ ಅದನ್ನೆಲ್ಲ ತೋರಿಸಿದ್ರು. ಚೆನ್ನಾಗಿತ್ತು ಕಲೆಕ್ಷನ್ಸು. ಆದರೆ ನನಗಿವಾಗ ಅಷ್ಟು ದೊಡ್ಡದು ಏನು ಬೇಡ ಅಂತ ಅನ್ನಿಸ್ತು. ಅಂದರೆ ಫುಲ್ಲು ಜ್ಯುವೆಲ್ರಿ ಸೆಟ್ಟು ನನಗೆ ಅದೇನು ಬೇಡ ಅಂತ ಅನ್ನಿಸ್ತು. ಹಾಗಾಗಿ ಹೇರ್ ಆಕ್ಸೆಸರೀಸ್ನ ಕೇಳಿದೆ, ಫೋಟೋಸ್ ತೋರಿಸಿ. ಅವ್ರು ಅದನ್ನು ತೋರಿಸ್ತಾಯಿದ್ರು. ಆವಾಗ ಈ ಥರ ಬೆಲ್ಟ್ ಬರುತ್ತಲ್ವ, ಹಿಪ್ ಬೆಲ್ಟ್, ಈ ಥರ ಫುಲ್ಲು ಡಿಸೈನ್ ಎಲ್ಲ ಇರುತ್ತಲ್ವ, ನನಗಿದು ತೊಗೋಬೇಕು ಅಂತ ಅನ್ಕೋತಾ ಇದ್ದೆ. ಹಾಗಾಗಿ ನೋಡ್ತಾ ಇದ್ದೆ ಯಾವುದು ತುಂಬ ತೂಕವಾಗಿರೋದು, ಮೀಡಿಯಮ್ ರೇಂಜು, ಸ್ಮಾಲ್ ರೇಂಜ್ ಎಲ್ಲ ಥರ ರೇಂಜೂ ಇರುತ್ತೆ. ಸೊ ನಾನು ಕೆಲವೊಂದಿಷ್ಟು ಡಿಸೈನ್ಗಳು ನೋಡಿದೆ. ಓಕೆ ನೋಡೋಣ, ನೆಕ್ಸ್ಟ್ ಟೈಮ್ ಬಂದಾಗ ಬೇಕು ಅಂದರೆ ತೊಗೊಳ್ಳೋಣ, ಇವಾಗ ಏನಕ್ಕೆ ಸುಮ್ಮನೆ ಅನಾವಶ್ಯಕವಾಗಿ ತೊಗೊಂಡು ಸುಮ್ಮನೆ ಇಟ್ಕೊಳ್ಳೋದು ಅಂತ ಹೇಳ್ಬಿಟ್ಟು ನಾನೇನು ತೊಗೊಂಡಿಲ್ಲ. ಸೊ ಇದೇನು ಅವರೇನು ಎಲ್ಲೋ ಎತ್ತಿಕ್ಬಿಡಲ್ಲ, ಇಲ್ಲೇ ಇರುತ್ತೆ. ಹಾಗಾಗಿ ಇನ್ನೊಂದು ಸತಿ ಚಿಕ್ಕಪೇಟೆಗೆ ಬಂದು ತೊಗೊಂಡ್ರೆ ಆಯಿತು ಅಂದ್ಬಿಟ್ಟು ಡಿಸೈನ್ಸ್ಗಳನ್ನ ಮಾತ್ರ ನೋಡಿದ್ವಿ. ಆಮೇಲೆ ಅವರಂತೂ ಎಷ್ಟೊಂದು ಜನ ಬರ್ತಾ ಇರೋದ್ರಿಂದ ಅವ್ರಿಗೆ ತೋರಿಸೋದು ಇವ್ರಿಗೆ ತೋರಿಸೋದೆಲ್ಲ ಮಾಡ್ತಾಯಿದ್ರು. ಅವ್ರು ಭಾನುವಾರ ಬಂದ್ರೇ ಈ ಥರ ಆಗೋದು, ಬೇರೆ ಡೇಸಲ್ಲಿ ಬನ್ನಿ ತೋರಿಸ್ತೀವಿ ನೀಟಾಗಿ ಅಂತ ರೇಗಿಸ್ತಾಯಿದ್ರು. ಸರಿ ಆಯಿತು, ಇವಾಗ ಬರೀ ಹೇರ್ ಆಕ್ಸೆಸರೀಸ್ ತೋರಿಸಿ ಅಂತ ಹೇಳ್ಬಿಟ್ಟು ಕೆಲವೊಂದಿಷ್ಟು ಹೇರ್ ಆಕ್ಸೆಸರೀಸ್ನ ನಾನಲ್ಲಿ ನೋಡಿದೆ. ಫೋಟೋಸ್ನ ನೋಡ್ಬೋದು, ನಾನು ತೋರಿಸ್ತಾನೆ ಇದ್ದೀನಿ ಅಣ್ಣ ಈ ಥರ ತೋರಿಸಿ ಅಂತ ಹೇಳ್ಬಿಟ್ಟು. ಅವರು ಅವ್ರಿಗೇನೋ ತಕ್ಕೊಡೋಕೋಗಿ ನಮಗಿಲ್ಲಿ ಮರ್ತೋಗ್ತಾರೆ, ಈ ಥರ ಮಾಡ್ತಾಯಿದ್ರು. ಸೊ ಫೈನಲಿ ತೊಗೊಂಡು ಬಿಲ್ ಹಾಕ್ಸ್ಕೊಂಡು ವಾಪಸ್ ಬರ್ತಾ ಅಕ್ಕ ಏನೋ ತೊಗೋಬೇಕು ಅಂದರೆ ಅಲ್ಲಿ ಕರ್ಕೊಂಡೋಗಿದ್ದೆ. ಯಾಕೆ ಅವ್ರಿಗೆ ಇಷ್ಟ ಆಗಲಿಲ್ಲ. ಹಾಗಾಗಿ ಸರಿ ಆಯಿತು, ಇನ್ನು ಅಲ್ಲೇ ಸುತ್ತಾಡ್ತಾಯಿದ್ರೆ ಏನಕ್ಕಾದ್ರೂ ಒಂದು ಟ್ಯಾಕ್ಸ್ ಬಿದ್ದೇ ಬೀಳುತ್ತೆ ಅಂದ್ಬಿಟ್ಟು ಆಟೋದಲ್ಲಿ
ಮೆಜೆಸ್ಟಿಕ್ಕಿಗೆ ಬಂದ್ವಿ. ಮೆಜೆಸ್ಟಿಕ್ಕಿಂದ ಮೆಟ್ರೋಗೆ ಹೋಗೋಣ ಅಂತ ಹೇಳ್ಬಿಟ್ಟು, ಯಾಕಂದರೆ ನಾನು ಮೆಟ್ರೋದಲ್ಲಿ ಓಡಾಡೇ ಇಲ್ಲ. ಫಸ್ಟ್ ಟೈಮು ಅಕ್ಕ ಇರೋದ್ರಿಂದ ಸರಿ ಆಯಿತು ಮೆಟ್ರೋದಲ್ಲೇ ಹೋಗೋಣ ಬಾ, ನಿನಗೂ ಗೊತ್ತಾಗುತ್ತೆ. ನೆಕ್ಸ್ಟ್ ಟೈಮ್ ಏನೋ ನೀನು ಒಬ್ಬಳೇ ಬರಬೇಕು ಅಂದರೆ ಆರಾಮಾಗಿ ಬರ್ಬೋದು ಇಲ್ಲಿಗೆ ಅಂತ ಹೇಳ್ಬಿಟ್ಟು ನನಗೆ ರೂಟೆಲ್ಲ ತೋರಿಸ್ಕೊಟ್ರು. ಮೆಜೆಸ್ಟಿಕ್ಕಲ್ಲಿ ಸುತ್ತಿ ಕೊನೆ ಫ್ಲೋರ್ ಇದಕ್ಕೆ ಹೋಗಿ ನಿಂತ್ಕೊಂಡ್ವಿ. ಸೊ ಫೈನಲಿ ಮೆಟ್ರೋ ಕೂಡ ಬಂತು. ಒಂದೊಳ್ಳೆ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ಜಸ್ಟ್ ಒಂದು 20 ನಿಮಿಷಕ್ಕೆಲ್ಲ ನಾವು ನಾಗಸಂದ್ರ ರೀಚ್ ಆಗಿದ್ವಿ. ಯಾಕಂದರೆ ನಾಗಸಂದ್ರಕ್ಕೆ ಇಲ್ಲಿಂದ ಡೈರೆಕ್ಟ್ ಇತ್ತು. ಹಾಗಾಗಿ 20 ನಿಮಿಷಕ್ಕೆಲ್ಲ ನಾವು ರೀಚ್ ಆಗೋದ್ವಾ ಅಂತ ಅನ್ನಿಸ್ಬಿಡ್ತು. ಜಸ್ಟ್ ಹಿಂಗೆ ಕೂತ್ಕೊಂಡು ಒಂದು 10 ನಿಮಿಷ ಮಾತಾಡಿದ್ದಷ್ಟೇ, ಅಷ್ಟು ಬೇಗ ಬಂದ್ಬಿಡ್ತು ಅಂತ ಅನಿಸ್ತು. ಹಾಗಾಗಿ ಇನ್ಮೇಲೆ ನೀನೇನೋ ಬರೋ ಹಾಗಿದ್ರೆ ಇದರಲ್ಲೇ ಬಂದ್ಬಿಡು ಯಾಕಂತ ಹೇಳಿದರು. ಹಾಗಾಗಿ ಸರಿ ಆಯಿತು ಅಂದ್ಬಿಟ್ಟು ನಾವು ಅಲ್ಲಿಂದ ಬಗಲಗುಂಟೆಗೆ ಹೋದ್ವಿ. ನಂಗೆ ಕೆಲವೊಂದಿಷ್ಟು ಐಟಮ್ಸ್ ಬೇಕಾಯಿತು. ನೋಡಿದೆ ಆದರೆ ಎಲ್ಲ ಹಳೆಯ ಕಲೆಕ್ಷನ್ಸೇ ಇತ್ತು, ಹೊಸದು ಯಾವುದು ಬಂದಿರಲಿಲ್ಲ. ನನಗೆ ಬೇಕಾಗಿರೋದು ಕೂಡ ಅದು ಇರಲಿಲ್ಲ. ಹಾಗಾಗಿ ಸ್ವಲ್ಪ ಮೇಲೆ ಮಾತ್ರ ನೋಡಿಕೊಂಡು ವಾಪಸ್ ನಾನು ಮನೆಗೂ ಕೂಡ ಬಂದುಬಿಟ್ಟೆ, ಅಲ್ಲೇ ಏನು ಇರಲಿಲ್ಲ. ಹಾಯ್ ಬ್ಯೂಟಿಫುಲ್ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಅನುಗೂಡ ಕನ್ನಡ ವ್ಲಾಗ್ಸ್. ಸೊ ನಿನ್ನೆ ನಾನು ವ್ಲಾಗ್ನಾಗ ನಿಜವಾಗ್ಲೂ ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ. ತುಂಬಾ ಕಾಲು ತಲೆ ಎಲ್ಲ ನೋವು ಬಂದುಬಿಟ್ಟಿತ್ತು. ಹಾಗಾಗಿ ಇವಾಗ ನಾನು ಅದೇ ವ್ಲಾಗಿಗೆ ಇವತ್ತಿನ ವ್ಲಾಗು ಕೂಡ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಯಾಕಂದಿಂದ ನನಗೆ ಕೆಲವೊಂದಿಷ್ಟು ಪ್ರಶ್ನೆಗಳು ಬರ್ತಾಯಿತ್ತು. ಅಂದರೆ ನನ್ನ ಪ್ರೊಫೆಷ್ನಲ್ ಮೇಕಪ್ ಕೋರ್ಸ್ ಬಗ್ಗೆ ಆಗಿರ್ಬೋದು, ಅದಕ್ಕೆ ಇನ್ವೆಸ್ಟ್ ಆಗಿರೋ ಅಮೌಂಟ್ ಆಗಿರ್ಬೋದು. ಸೊ ಎಷ್ಟು ಇನ್ವೆಸ್ಟ್ ಮಾಡ್ತಿದ್ದೀರಾ, ಇವಾಗ ಎಷ್ಟು ಇನ್ವೆಸ್ಟ್ ಮಾಡಿದ್ದೀರಾ, ಆ್ಯಂಡ್ ಯಾವ ಥರ ಆರ್ಡ್ರುಗಳೆಲ್ಲ ನೀವು ತೊಗೋತಾ ಇದ್ದೀರಾ, ಸೊ ಓಕೆನಾ, ವರ್ಕೌಟ್ ಆಗ್ತಾ ಇದೆಯಾ, ಪ್ರೊಫೆಷ್ನಲ್ ಮೇಕಪ್ ಕಲಿಯೋದು ಓಕೆನಾ ಅಂತ ಈ ಥರದ್ದೆಲ್ಲ ಸಾಕಷ್ಟು ಪ್ರಶ್ನೆಗಳು ಬಂದಿತ್ತು. ಹಾಗಾಗಿ ಇವತ್ತು ಅದಕ್ಕೆ ಉತ್ತರನ ಕೊಡ್ತಾ, ಹಾಗೆ ನಾನು ಮೊನ್ನೆ ಚಿಕ್ಕಪೇಟೆ ಶಾಪಿಂಗ್ ಹೋಗಿದ್ವಲ್ಲ, ಅಲ್ಲಿ ಏನೇನೆಲ್ಲ ತೊಗೊಂಬಂದ್ವಿ ಅಂತಲೂ ತೋರಿಸ್ತೀನಿ. ಯಾಕಂದರೆ ಸತಿ ನಾವು ಪೂಜಾ ಅವರು ನಮ್ಮನ್ನು ಪ್ರಾಡಕ್ಟ್ ಟೂರ್ ಅಂತ ಕರ್ಕೊಂಡೋಗಿದ್ರು. ಆವಾಗ ಕೆಲವೊಂದಿಷ್ಟು ಐಟಮ್ಸ್ನ ತೊಗೊಂಬಂದಿದ್ವಿ. ಆವಾಗ ಕೂಡ ಸುಮಾರು ಜನ ಕೇಳಿದ್ರಿ ಆ ವಿಡಿಯೋ ಅಪ್ಲೋಡ್ ಮಾಡಿದಾಗ, ಎಲ್ಲನೂ ತೋರಿಸಿ ಏನೇನು ತೊಗೊಂಬಂದ್ರಿ, ಏನೇನೆಲ್ಲ ಯೂಸ್ ಆಗಿದೆ ಅದನ್ನೆಲ್ಲ ತೋರಿಸಿ ನಮಗೂ ಅಂತ ಹೇಳಿದರೆ. ಆದರೆ ನನಗೆ ಅದಾದಮೇಲೆ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಯಾಕಂದರೆ ಹೀಗೆ ಪೋರ್ಟ್ಫೋಲಿಯೋ ಶೀಟು ಅದು ಇದು ನೆಕ್ಸ್ಟ್ ಅದೇ ಬರ್ತಾಯಿತ್ತು. ಆವತ್ತು ಕೂಡ ನನಗೆ ಏನೇನು ತಂದಿದ್ದೀವಿ ಅಂತ ಕರೆಕ್ಟಾಗಿ ನಿಮ್ಮ ಹತ್ರ ಪ್ರಾಪರಾಗಿ ತೋರಿಸೋದಕ್ಕಾಗಲಿಲ್ಲ. ಹಾಗಾಗಿ ಇವತ್ತು ನಾನು ಎಷ್ಟು ತೊಗೊಂಬಂದಿದ್ದೀನೋ ಅಷ್ಟು ಮಾತ್ರ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಹಾಗೆ ನನ್ನ ಹತ್ರ ಇರುವಂಥ ಪ್ರೊಫೆಷ್ನಲ್ ಮೇಕಪ್ ಕಿಟ್ಟಲ್ಲಿ ಏನೇನಿದೆ, ಸೊ ಅದಕ್ಕೆಲ್ಲ ಏನೇನಾಗುತ್ತೆ, ಅದ್ರ ಪ್ರಾಡಕ್ಟ್ ಡೀಟೇಲ್ಸ್ ಆಗಿರ್ಬೋದು ಎಲ್ಲನೂ ಕೇಳಿದ್ರಿ. ಸೊ ಅದು ಖಂಡಿತವಾಗ್ಲೂ ಅಪ್ಕಮಿಂಗ್ ಡೇಸಲ್ಲಿ ನಾನು ನಿಮ್ಮ ಜೊತೆ ಅದನ್ನೆಲ್ಲ ಶೇರ್ ಮಾಡ್ಕೋತೀನಿ. ಸೊ ಇವಾಗ ಏನೆಲ್ಲ ತಂದಿದ್ದೀನಿ ಅನ್ನೋದನ್ನ ತೋರಿಸ್ಬಿಟ್ಟು ಆಮೇಲೆ ನೀವು ಕೇಳಿರೋ ಪ್ರಶ್ನೆಗಳಿಗೆ ನಾನು ಉತ್ತರನ ಕೊಡ್ತಾ ಹೋಗ್ತೀನಿ. ಇದನ್ನು ತೋರಿಸ್ತಾ ಅದನ್ನು ಕೂಡ ಉತ್ತರನ ಕೊಡ್ತೀನಿ. ಮೊದಲನೇ ಕ್ವಶನ್ಗೆ ಆನ್ಸರ್ ಮಾಡ್ತೀನಿ. ಫಸ್ಟ್ ಕ್ವಶನ್ ಬಂದಿದ್ದು, ಪ್ರೊಫೆಷ್ನಲ್ ಮೇಕಪ್ ಕೋರ್ಸ್ಗೆ ಎಷ್ಟು ಕಟ್ಟಿದ್ದೀರಾ ಅಮೌಂಟು, ಹಾಗೆ ಎಲ್ಲಿ ಕಲ್ತಿದ್ದು ನೀವು, ಈ 2 ಪ್ರಶ್ನೆಗೆ ಉತ್ತರನ ಕೊಡ್ತೀನಿ. ಪ್ರೊಫೆಷ್ನಲ್ ಮೇಕಪ್ಪು ನಾನು ಕಲ್ತಿದ್ದು ಕುಣಿಗಲಲ್ಲಿ ಪೂಜಾ ಮೇಕಪ್ ಅಕಾಡೆಮಿ ಅಂತ ಇದೆ. ಅಂದರೆ ಅವರ ಪ್ರೊಫೈಲ್ ನೇಮ್ ಬೇಕಾದರೆ ನಾನು ಸ್ಕ್ರೀನ್ ಮೇಲೆ ಕೊಡ್ತೀನಿ. ಪೂಜಾ ಅವರು, ಸೊ ಅವ್ರದ್ದು ಕೂಡ ಒಂದು ಯೂಟ್ಯೂಬ್ ಚಾನಲ್ ಇರುತ್ತೆ. ಸೊ ಅವ್ರದ್ದು ಕುಣಿಗಲ್ಲು, ನಾನು ಕೂಡ ಕುಣಿಗಲ್ಗೆ ಹೋಗಿ ಜಾಯ್ನ್ ಆಗಿದ್ದು. ಸೊ ಅಲ್ಲಿ ನಾನು ಪ್ರೊಫೆಷ್ನಲ್ ಮೇಕಪ್ ಕೋರ್ಸ್ ವಿತ್ ಬ್ಯೂಟಿಷನ್ನ ನಾನು ಮಾಡ್ಕೊಂಡಿದ್ದು. ಸೊ ಹಾಗಾಗಿ 2 ಕೂಡ ಕಂಪ್ಲೀಟ್ ಆಗಿದೆ. ಅದಕ್ಕೆ ಎಷ್ಟು ಅಮೌಂಟ್ ಆಯಿತು ಅಂದರೆ ಪ್ರೊಫೆಷ್ನಲ್ ಮೇಕಪ್ ಕೋರ್ಸ್ಗೆ ಆಮೇಲೆ ಬ್ಯೂಟಿಷಿಯನ್ ಕೋರ್ಸ್ 2 ಸೇರಿಸಿ ಎಷ್ಟು ಅಮೌಂಟ್ ಆಯಿತು ಅಂತ ಕೇಳಿದರೆ, 2 ಸೇರಿಸಿ ನನಗೆ 45K ಆಯಿತು. ಅಂದರೆ 13,000 ಮೇಕಪ್ಪು, ಪ್ರೊಫೆಷ್ನಲ್ ಮೇಕಪ್ಪು, 15,000 ಬ್ಯೂಟಿಷನ್ಗೆ. ಸೊ 2 ಸೇರಿ 45,000 ಆಯಿತು ನನಗೆ. 2 ಕ್ವಶನ್ಗೂ ನಿಮಗೆ ಆನ್ಸರ್ ಸಿಕ್ತು ಅಂತ ಅನ್ಕೋತೀನಿ. ಯಾರಿಗಾದರೂ ಮೇಕಪ್ ಕಲಿಬೇಕು, ಒಂದು ರೀಸನಬಲ್ ಪ್ರೈಸಲ್ಲಿ ಕಲಿಬೇಕು ಅಂತ ಏನಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಅವ್ರ ಪ್ರೊಫೈಲ್ನ ಚೆಕ್ ಮಾಡ್ಬೋದು. ನಾನು ಸ್ಕ್ರೀನ್ ಮೇಲೆ ಕೊಡ್ತೀನಿ. ಜಸ್ಟ್ ನೀವು ಇನ್ಸ್ಟಾಗ್ರಾಮಲ್ಲಿ ಹೋಗಿ ಚೆಕ್ ಮಾಡಿದ್ರೆ ಅವ್ರ ಪ್ರೊಫೈಲ್ ಸಿಗುತ್ತೆ. ಹಾಗಾಗಿ ಇವಾಗ ಅವರು ಆಲ್ರೆಡಿ ಬ್ಯಾಚ್ ಸ್ಟಾರ್ಟ್ ಮಾಡಿದ್ದಾರೆ. ನೆಕ್ಸ್ಟ್ ಬ್ಯಾಚ್ ಸ್ಟಾರ್ಟ್ ಮಾಡ್ತಾರೆ. ಸೊ ಆವಾಗ ಅವರು ಡೇಟೆಲ್ಲ ಅನೌನ್ಸ್ ಮಾಡಿದಾಗ ನಿಮಗೂ ಏನಾದರೂ ಕುಣಿಗಲ್ ಹತ್ತತ್ರ ಯಾರಾದರೂ ಇದ್ದರೆ, ನಾನು ತುಂಬ ಜನ ಕೇಳ್ತಾಯಿದ್ರಿ ನಾನು ಮೇಕಪ್ ಕಲಿಬೇಕು ಎಷ್ಟು ಅಮೌಂಟ್ ಅಂತ. ಹಾಗಾಗಿ ಇದೊಂದು ಯೂಸ್ಫುಲ್ ಆಗಿದೆ. ನಿಮಗೇನಾದರೂ ಕಲಿಬೇಕು ರೀಸನಬಲ್ ಪ್ರೈಸ್ ಅಂದರೆ ನೀವು ಹೋಗಿ ಕಲಿಬೋದು. ಅಲ್ಲಿ ನನಗೆ ವರ್ತ್ ಅಮೌಂಟ್ ಅಂತ ಅನ್ನಿಸ್ತು. ಹಾಗೆ ನನ್ನ ಕೇಳಿದರೆ ಸಿಟಿ ಸೈಡ್ ಯಾವುದಾದ್ರೂ ಮೇಕಪ್ ಅಕಾಡೆಮಿಗಳಿದ್ರೆ ಹೇಳಿ ಅಂತ. ಹೇಳಬೇಕು ಅಂದರೆ ಸಿಟಿ ಸೈಡ್ ಸುಮಾರಷ್ಟಿದೆ. ನೀವು ಹುಡುಕ್ತಾ ಹೋದರೆ ನಿಮಗೆ ತುಂಬ ಅಕಾಡೆಮಿಗಳು ಸಿಗುತ್ತೆ. ಆದರೆ ನಿಮಗೆ ಬಿಟ್ಟಿದ್ದು, ನಿಮ್ಮ ಮೇಲೆ ಬಿಟ್ಟಿದ್ದು ಅದು ನೀವು ಎಷ್ಟು ಅಮೌಂಟು, ಅಲ್ಲೆಲ್ಲ ದುಡ್ಡಿನ ತಕ್ಕನಾಗೆ ಕೋರ್ಸಸ್ಗಳಿರುತ್ತೆ. ತುಂಬ ಡಿಫ್ರೆಂಟ್ ಟೈಪ್ಸ್ ಆಫ್ ಕೋರ್ಸಸ್ಗಳಿರುತ್ತೆ. 30ರಿಂದ 25, 25,000, 30,000, 45,000, 60,000, 70,000, 80,000 ಲಕ್ಷಗಟ್ಟಲೆ ಮಾಡೋರು ಕೂಡ ಇರ್ತಾರೆ ಸಿಟಿ ಸೈಡಲ್ಲಿ. ಅಕಾಡೆಮಿಗಳು ಸಾಕಷ್ಟಿದೆ. ನನಗೆ ಯಾವುದು ಅಷ್ಟು ಗೊತ್ತಿಲ್ಲ, ಯಾಕಂದರೆ ನಾನು ಯಾವುದು ಹುಡ್ಕೋದಕ್ಕೂ ಹೋಗಿಲ್ಲ ಆ್ಯಂಡ್ ವಿಚಾರಿಸೋದಕ್ಕೂ ಕೂಡ ಹೋಗಿಲ್ಲ. ನನಗೇನೆಂದರೆ ನನ್ನ ಮನೆಯಿಂದ ಸ್ವಲ್ಪ ಹತ್ರ ಇರೋ ಥರ ಬೇಕಾಗಿತ್ತು. ತುಂಬ ಸಿಟಿ ಸೈಡ್ ಅಂದರೆ ತುಂಬ ತಲೆನೋವು. ಹಾಗಾಗಿ ನಾನು ಇಲ್ಲೇ ನೋಡ್ಕೊಂಡಿದ್ದು. ನೀವು ಸಿಟಿ ಸೈಡ್ ಇದ್ದರೆ ನೀವು ಅಲ್ಲಲ್ಲೇ ಗೂಗಲಲ್ಲಿ ಸರ್ಚ್ ಮಾಡಿದ್ರೂ ಸಿಗುತ್ತೆ ನಿಮಗೆ, ಎಲ್ಲೆಲ್ಲಿ ಅಕಾಡೆಮಿಗಳಿದೆ, ಯಾರ್ದಾರ್ದಿದೆ ಅಂತ. ಅಲ್ಲೇ ಇನ್ಸ್ಟಾಗ್ರಾಮ್ ಪೇಜ್ ಅವ್ರದ್ದೆಲ್ಲ ಬರುತ್ತೆ. ಸೊ ನೀವು ಚೆಕ್ ಮಾಡಿ ಒಂದು ಸತಿ ನಿಮಗೆ ಯಾವುದು ಕಂಫರ್ಟಬಲ್ ಅನಿಸುತ್ತೆ ಅಂಥ ಅಕಾಡೆಮಿಗೆ ಹೋಗಿ ನೀವು ಜಾಯ್ನ್ ಆಗಿ ಕಲಿಬೋದು. ಸೊ ಇವಾಗ ನಾನು ಏನೇನೆಲ್ಲ ತಂದೆ ಅಂತ ತೋರಿಸ್ತೀನಿ.
ಸೊ ಅಲ್ಲಿ ನಾನು ಮೊದಲು ತಂದಿದ್ದು ಹೇರ್ ಆಕ್ಸೆಸರೀಸ್ ಶಾಪ್ಗೆ ಹೋಗಿದ್ವಲ್ಲ, ಅಲ್ಲಿ ನಾನು ಎಕ್ಸ್ಟೆನ್ಷನ್ನ ತೊಗೊಂಡೆ. ಆದರೆ ನಾನು ಸ್ಟಾರ್ಟಿಂಗ್ ತೊಗೊಂಡಿರಲಿಲ್ಲ ಎಕ್ಸ್ಟೆನ್ಷನ್ನ. ಸೊ ಇವಾಗಲೇ ನಾನು ತೊಗೊಂಬಂದಿದ್ದೀನಿ, 3 ತೊಗೊಂಬಂದಿದ್ದೀನಿ. 2 ಮೀಡಿಯಮ್ ಬ್ಲ್ಯಾಕು, ನ್ಯಾಚುರಲ್ ಬ್ಲ್ಯಾಕು, ಹಾಗೆ ಇನ್ನೊಂದು ಬಂದು ಗೋಲ್ಡ್ ವಿತ್ ಬರುತ್ತೆ ಆ ಥರದ್ದು. ನಾನು ಸೊ ಈ ಥರ ಇದು ನೋಡಿ ಈ ಥರ ಕಲರ್ ಬರುತ್ತೆ. ಸೊ ಇದು ಈ 3 ತೊಗೊಂಡಿದ್ದೀನಿ. ಯಾಕಂದರೆ ನನಗೆ ಒಬ್ಬರು ಕೇಳಿದರು ಈ ಥರ ಇದೇ ಪರ್ಟಿಕ್ಯುಲರ್ ಎಕ್ಸ್ಟೆನ್ಷನಲ್ಲಿ ಹೇರ್ ಸ್ಟೈಲ್ ಬೇಕು ಅಂತ ಹೇಳ್ಬಿಟ್ಟು. ಹಾಗಾಗಿ ನಾನು ಸದ್ಯಕ್ಕೆ ಈ 3 ಮಾತ್ರ ತೊಗೊಂಬಂದಿದ್ದೀನಿ ಅಷ್ಟೇ. ಸೊ ಎಕ್ಸ್ಟೆನ್ಷನ್ಸ್ ನೀವು ಹೋದರೆ ಸಾಕಷ್ಟು ನಿಮಗೆ ಮೀಡಿಯಮ್ಮು, ಲಾರ್ಜು ಮತ್ತು ಜಾಸ್ತಿ ವಾಲ್ಯೂಮ್ ಇರೋದು ಈ ಥರದ್ದೆಲ್ಲ ಬರುತ್ತೆ. ನಿಮ್ಮ ಕಂಫರ್ಟಬಲ್, ನಿಮಗೆ ಯಾವುದು ಹೇರ್ ಸ್ಟೈಲ್ ಮಾಡೋದಕ್ಕೆ ಹೇಳಿರ್ತಾರಲ್ಲ ಮೆಂಟರ್ಸು, ಸೊ ಆ ಟೈಪಲ್ಲಿ ನೀವು ತೊಗೋಬೋದು. ನನಗೆ ಯಾವುದ್ಯಾವ್ದಕ್ಕೆ ಬೇಕು ಅಂತ ಹೇಳ್ಬಿಟ್ಟು ಒಂದನ್ನು ಇದನ್ನು ಮಾಡ್ಕೊಂಡು ಈ 3 ಮಾತ್ರ ನಾನು ಎಕ್ಸ್ಟೆನ್ಷನ್ನ ತೊಗೊಂಬಂದಿದ್ದೀನಿ. ಸೊ ಹಾಗೆ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, ನೀವು ಪ್ರಾಡಕ್ಟ್ ಟೂರ್ಗೆ ಹೋದಾಗ ಇವಾಗ 45K ನೀವು ಕಲೀದಕ್ಕಾಯಿತು, ಅದಾದಮೇಲೆ ನೀವು ಎಷ್ಟು ಇನ್ವೆಸ್ಟ್ ಮಾಡಿದ್ರಿ ಪ್ರೊಫೆಷ್ನಲ್ ಮೇಕಪ್ ಕೋರ್ಸ್ಗೆ, ಪ್ರತಿಯೊಂದು ತೊಗೊಳೋದಕ್ಕೆ ಎಷ್ಟು ಇನ್ವೆಸ್ಟ್ ಮಾಡಿದ್ರಿ ಅಂತ ಕೇಳಿದ್ರಿ. ನಾನು ಬಂದು ಪ್ರೊಫೆಷ್ನಲ್ ಮೇಕಪ್ ಕೋರ್ಸ್ಗೆ ಇನ್ವೆಸ್ಟ್ ಮಾಡಿದ್ದು 45K ಕಲೀಲಿಕ್ಕೆ. ಪ್ರಾಡಕ್ಟ್ಸ್ನ ತೊಗೊಂಡಿದ್ದು ಜಸ್ಟ್ 20,000ಗೆ. ನಾವು ಪ್ರಾಡಕ್ಟ್ ಟೂರ್ ಅಂತ ಹೋಗಿದ್ವಲ್ಲ ಆವಾಗ 20,000ಗೆ ನಾನು ತೊಗೊಂಡಿದ್ದು. 13,000 ಸಮ್ ಅಮೌಂಟಲ್ಲಿ ನನಗೆ ಮೇಕಪ್ ಪ್ರಾಡಕ್ಟ್ಸು, ಸೊ ಹೇರ್ ಆಕ್ಸೆಸರೀಸ್ ಒಂದು 3-4 ಸಾವಿರ ಆಗಿತ್ತು, ಆ್ಯಂಡ್ ಜ್ಯುವೆಲರಿ. ಸೊ ಇದೆಲ್ಲ ಸೇರಿಸಿ ನನಗೆ 20,000 ಆಗಿದ್ದು. ಯಾಕಂದರೆ ಒಂದೇ ಸರಿ ನನಗೆ ಬಲ್ಕಲ್ಲಿ ನನಗೆ ಅಮೌಂಟ್ನ ಇನ್ವೆಸ್ಟ್ ಮಾಡೋದು ಯಾಕೋ ಇಷ್ಟ ಇರಲಿಲ್ಲ. ಯಾಕಂದರೆ ನಾನು ಫಸ್ಟು ಬ್ಯೂಟಿಷನ್ ಮಾಡಿದಾಗ ಆವಾಗಲೇ ಒಂದು 15,000 ಗಂಟ ಖರ್ಚು ಮಾಡಿಬಿಟ್ಟಿದ್ದೆ ನಾನು, ಅದು ಇದು ಅಂತ ತೊಗೊಂಬಿಟ್ಟು. ಹಾಗಾಗಿ ಇವಾಗ ಆವಾಗ ನನಗೆ ಆರ್ಡ್ರುಗಳು ಬರಲಿಲ್ಲ, ಯಾವುದೂ ಬರಲಿಲ್ಲ. ಹಾಗಾಗಿ ಆವಾಗ ಸ್ವಲ್ಪ ಭಯ ಆಗಿ ನನಗೆ ಇನ್ವೆಸ್ಟ್ ಮಾಡೋದಕ್ಕೆ ಕೂಡ ಸ್ವಲ್ಪ ಯೋಚನೆ ಮಾಡಿಕೊಂಡು, ಓಕೆ ಸ್ಟೆಪ್ ಬೈ ಸ್ಟೆಪ್ ಹೋಗೋಣ, ಒಂದೇ ಸತಿ ಏನಕ್ಕೆ ಲಕ್ಷಾಂಗಟ್ಟಲೆ ಇನ್ವೆಸ್ಟ್ ಮಾಡಿ ಆಮೇಲೆ ಲಾಸ್ ಆಗೋದು. ಹಾಗಾಗಿ ನಾನೇನು ಮಾಡ್ಕೊಂಡಿದ್ದೆ, ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು 20,000ದಷ್ಟು ನನಗೊಂದು ಮೇಕಪ್ ಒಂದು ಕಂಪ್ಲೀಟ್ ಬೇಕು. ನಾನ್ ಬ್ರೈಡಲ್ಲು, ಪಾರ್ಟಿದಾಗಿರ್ಬೋದು, ಆಮೇಲೆ ಬ್ರೈಡಲ್ಸ್ ಮೇಕಪ್ ಆಗಿರ್ಬೋದು, ಈ ಥರದ್ದೆಲ್ಲ ಎಲ್ಲ ಥರನೂ ಮಾಡುವಷ್ಟು ಪ್ರಾಡಕ್ಟ್ಸ್ನ, ನಾನು ಬ್ಯೂಟಿ ಪ್ರಾಡಕ್ಟ್ಸ್ನ ತರಿಸ್ಕೊಂಡೆ. ಅದಾದಮೇಲೆ ಹೇರ್ ಆಕ್ಸೆಸರೀಸು, ಒಂದು ಜ್ಯುವೆಲರಿ ಸೆಟ್ಟು. ಹೇರ್ ಆಕ್ಸೆಸರೀಸ್ ಕೂಡ ನಾನು ಎಕ್ಸ್ಟೆನ್ಷನ್ನ ತೊಗೊಂಡಿರಲಿಲ್ಲ, ಯಾಕಂದರೆ ಅವಾಗ ನನಗೆ ಯಾವುದೂ ಆರ್ಡ್ರ್ ಬಂದಿರಲಿಲ್ಲ. ಸೊ ಹಾಗಾಗಿ ಏನಕ್ಕೆ ತೆಗೆದು ಫಸ್ಟ್ ಇಟ್ಕೊಳ್ಳೋದು ಅಂತ ಹೇಳ್ಬಿಟ್ಟು ತೊಗೊಂಡಿರಲಿಲ್ಲ. ಇವಾಗ ಅದಕ್ಕೆ ಅಂತ ಹೇಳ್ಬಿಟ್ಟು ನಾನು ನನಗೆ ಸ್ವಲ್ಪ ಬ್ರೈಡ್ ಮೇಕಪ್ ಎಲ್ಲ ಬುಕ್ ಆಗಿದೆ. ಹಾಗಾಗಿ ಅವರೆಲ್ಲ ಪರ್ಟಿಕ್ಯುಲರಾಗಿ ಕೇಳಿದ್ರಿಂದ ನಾನು ಒಂದು 3 ಎಕ್ಸ್ಟೆನ್ಷನ್ನ ಇವಾಗ ಸದ್ಯಕ್ಕೆ ತೊಗೊಂಬಂದಿದ್ದೀನಿ ಸಾಕು ಅಂತ ಹೇಳ್ಬಿಟ್ಟು. ಸೊ ಅದಕ್ಕೋಸ್ಕರ ನಾನು 20,000 ಖರ್ಚು ಮಾಡಿದ್ದೆ ಆವಾಗ. ಸೊ ಟೋಟಲಿ ಸೇರಿ 45 + 25 50 60 65 ಹತ್ತತ್ರ ಆಗಿತ್ತು. 65 ಹತ್ತತ್ರ ನನ್ನ ಒಂದು ಪ್ರೊಫೆಷ್ನಲ್ ಆವಾಗ ಅಷ್ಟು ಖರ್ಚು ಮಾಡಿದ್ದು. ಸೊ ಇವಾಗ ಸ್ಟೆಪ್ ಬೈ ಸ್ಟೆಪ್ಪು ನನಗೇನೇನು ಬೇಕು ಅದನ್ನು ನಾನು ತೊಗೊಳ್ತಾ ಹೋಗ್ತಾಯಿದ್ದೀನಿ. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಬಂದು OCC ಸ್ಪ್ರೇ ಬಾಟಲ್ನ ನಾನು ತೊಗೊಂಡಿದ್ದೆ. ಸತಿ ತೊಗೊಂಡಿರಲಿಲ್ಲ ನಾನು, ಹಾಗಾಗಿ ತೊಗೊಂಡಿದ್ದೆ. ಆಮೇಲೆ ಈ ಒಂದು ಲಿಟಿಲ್ ಫ್ಯಾನು, ಇದು ನೀವು ನೋಡ್ಬೋದು. ನಾವು ಬ್ರೈಡ್ಸ್ಗಾಗಿರ್ಬೋದು, ನಾನ್ ಬ್ರೈಡ್ಸ್ ಆಗಿರ್ಬೋದು, ಮೇಕಪ್ ಮಾಡೋಕ್ಕೆ ಹೋದಾಗ ತುಂಬ ಸ್ವೆಟ್ ಆಗ್ತಾರಲ್ವ. ಸೊ ಹಾಗಾಗಿ ಈ ಥರ ಹ್ಯಾಂಡಲ್ ಅವ್ರಿಗೆ ಫ್ಯಾನು ಆರಾಮಾಗಿ ಗಾಳಿ ಬರುತ್ತೆ, ಮೇಕಪ್ ಕೂಡ ಅವರು ಸ್ವೆಟ್ ಆಗೋದನ್ನ ಅವಾಯ್ಡ್ ಮಾಡುತ್ತೆ ಈ ಥರ ಒಂದು ಫ್ಯಾನು. ಸತಿ ತೊಗೊಂಡಿರಲಿಲ್ಲ ನಾನು, ಈ ಸತಿ ನೋಡಿ ತೊಗೊಂಡೆ. ಇದು ಚಾರ್ಜಿಂಗು, ಮಾಮೂಲಿ ಶೆಲ್ ಅಲ್ಲ, ಚಾರ್ಜ್ ಮಾಡ್ಕೋಬೋದು, ಡೌನ್ ಆದರೆ ಚಾರ್ಜಿಂಗು. ಸೊ ಹಾಗಾಗಿ ಆರಾಮಾಗಿ ನಂಗೆ ತುಂಬಾ ಇಷ್ಟ ಆಯಿತು. ಸೊ ಗಾಳಿ ಕೂಡ ಅಷ್ಟೇ ಎಷ್ಟು ಪರ್ಫೆಕ್ಟಾಗಿ ಎಷ್ಟು ಚೆನ್ನಾಗಿ ಬರುತ್ತೆ. ಹಾಗಾಗಿ ಇದೊಂದು ಇರಲಿಲ್ಲ ಅಂತ ಹೇಳ್ಬಿಟ್ಟು ಇದೊಂದು ತೊಗೊಂಡೆ. ನೆಕ್ಸ್ಟ್ ಬಂದು ಈ ಥರ ಐ ಲ್ಯಾಶಸ್ಸು. ನಾನು ಸತಿ ಕೂಡ ಲ್ಯಾಶಸ್ ತೊಗೊಂಡಿರಲಿಲ್ಲ, ಯಾಕಂದರೆ ನನ್ನ ಹತ್ರ ಒಂದು ಆವಾಗ ಬ್ಯೂಟಿಷನ್ ಮಾಡ್ಬೇಕಾದ್ರೆ ಒಂದು 5 ಲ್ಯಾಶಸ್ ಇತ್ತು. ಹಾಗಾಗಿ ನಾನು ಏನು ಬೇಡ ಅಂತ ಅಂದ್ಕೊಂಡೆ. ಆದರೆ ಏನಾಗಿತ್ತು ಅಂದರೆ ಆ ಲ್ಯಾಶಸ್ ತುಂಬ ದೊಡ್ಡದು, ನಮ್ಮ ನ್ಯಾಚುರಲ್ ಏನಿರುತ್ತಲ್ವ ಆ ಥರ ಕಾಣಿಸೋದೇ ಇಲ್ಲ, ಏನೋ ಒಂಥರ ಫುಲ್ಲು ದೊಡ್ಡದಾಗಿ ಕಾಣಿಸ್ತಾಯಿತ್ತು. ನನಗದು ಇಷ್ಟ ಆಗಲಿಲ್ಲ. ಹಾಗಾಗಿ ಈ ಸತಿ ಹೋದಾಗ ಲ್ಯಾಶಸ್ನು ಕೂಡ ತರಿಸ್ಕೊಂಬಂದೆ. 10 ಪೀಸ್ ಇದೆ ಇದರಲ್ಲಿ, ಆದರೆ ತುಂಬ ಕಾಸ್ಟ್ಲಿ ಆಗಿಬಿಟ್ಟಿದೆ ಅಂತಲೇ ಹೇಳ್ಬೋದು. ಈ ಒಂದು ಲ್ಯಾಶಸ್ಗೆ ಎಷ್ಟು ಅಮೌಂಟ್ ಇರ್ಬೋದು ನೀವು ಗೆಸ್ ಮಾಡಿ, ಈ 10 ಪೀಸ್ಗೆ ಎಷ್ಟು ಕೊಟ್ಟಿರ್ಬೋದು ಅಂತ. ನಿಜ ತುಂಬ ಕಷ್ಟ ಮೇಕಪ್ ಆರ್ಟಿಸ್ಟ್ ಜೀವನ ಅಂತೂ. ತುಂಬ ಸುಲಭವಾಗಿ ಹೇಳ್ತಾರೆ, ಬಂದು ಈ ಥರ ದುಡ್ಡು ಬಿಡ್ತೀರಾ ಹೋಗ್ಬಿಡ್ತೀರಾ ಅಂತ. ಅದ್ರಲ್ಲಿ ನಾವೆಷ್ಟು ಇನ್ವೆಸ್ಟ್ ಮಾಡಿರ್ತೀವಿ ಅಂತ ನಮಗೆ ಮಾತ್ರ ಗೊತ್ತು. ಅದೆಲ್ಲ ಒನ್ ಟೈಮ್ ಯೂಸ್ ಅಷ್ಟೇ. ಈಗ ಹಾಕಿರ್ತಾರೆ ಕೆಲವೊಬ್ಬರು ಬ್ರೈಡ್, ಅದನ್ನು ಕೂಡ ಸೇಫಾಗಿ ಎತ್ತಿಟ್ಟಿರ್ತಾರೆ, ಕೆಲವರು ಎತ್ತಿಟ್ಟಿರಲ್ಲ. ಇವಾಗ ನಾನ್ ಬ್ರೈಡ್ಗೆ ಹಾಕಿದ್ವಿ ಅಂದ್ಕೊಳ್ಳಿ, ಕೆಲವರು ಸೇಫಾಗಿ ಎತ್ತಿಟ್ಟಿರ್ತಾರೆ, ಕೆಲವರು ಎತ್ತಿಡೋದಿಲ್ಲ, ಹೆಂಗಂದ್ರೆ ಬಿಸಾಕ್ಬಿಟ್ಟಿರ್ತಾರೆ. ಸೊ ನಮಗಲ್ಲಿ ಲಾಸು. ಅಷ್ಟು ಅಮೌಂಟು ನನಗೆ ಅಲ್ಲಿ ಕೇಳಬೇಕಾದ್ರೆ
ಇದೊಂದಕ್ಕೆ ಅಷ್ಟೊಂದು ಅಮೌಂಟ್ ಕೊಡಬೇಕಾ ಅಂತ ನಿಜವಾಗ್ಲೂ ಹಂಗೆ ಅನಿಸ್ಬಿಡ್ತು. ಆದರೆ ಮೇಕಪ್ ಆರ್ಟಿಸ್ಟ್ ಆದಮೇಲೆ ನೀವು ಪ್ರತಿಯೊಂದೂ ಡೀಟೇಲಿಂಗಾಗಿ ಮಾಡಿ ನಿಮ್ಮ ಪ್ರೊಫೈಲ್ಗೆ ಹಾಕಿದ್ರೇ ಅದು ನಿಮಗೆ ಮುಂದೆ ಅದು ಒಳ್ಳೆಯದು. ಹಾಗಾಗಿ ಏನು ಮಾಡೋಕ್ಕಾಗಲ್ಲ, ಇನ್ವೆಸ್ಟ್ ಮಾಡಬೇಕು ಅಷ್ಟೇ. ಸೊ ನೆಕ್ಸ್ಟ್ ಬಂದು ಈ ಒಂದು ಏರ್ ಆಕ್ಸೆಸರೀಸ್ನ ತೊಗೊಂಡೆ ನಾನು. ಸೊ ಸತಿ ನಾನು ಒಂದು ಚಿಕ್ಕದೊಂದು ತೊಗೊಂಡಿದ್ದೆ ಮತ್ತು ಬೀಡ್ಸ್ಗಳ ಥರ ತೊಗೊಂಡಿದ್ದೆ. ಸೊ ಈ ಥರದ್ದು ನಾನು ತೊಗೊಂಡಿರಲಿಲ್ಲ. ಈ ಸತಿ ನೋಡೋಣ ಒಂದಿರಲಿ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೆ. ಸಾಕಷ್ಟು ಕಲೆಕ್ಷನ್ಸ್ ಇತ್ತು, ಆದರೆ ಓಕೆ ಒಂದಿರಲಿ ಅಂತ ಹೇಳ್ಬಿಟ್ಟು ಒಂದೇ ಒಂದು ತೊಗೊಂಬಂದೆ. ಜಾಸ್ತಿ ಏನು ಈ ಥರ ಹೇರ್ ಆಕ್ಸೆಸರೀಸ್ ಮೇಲೆ ಏನು ಇನ್ವೆಸ್ಟ್ ಮಾಡಲಿಲ್ಲ ನಾನು. ಯಾಕಂದರೆ ನ್ಯಾಚುರಲಾಗಿ ಮಲ್ಲಿಗೆ ಹೂವು, ಮಲ್ಲಿಗೆ ದಿಂಡು ಈ ಥರದ್ದು ಸುಮಾರು ಜನ ಕೇಳ್ತಾರೆ, ಆ ಥರದಕ್ಕಿಂತ. ಹಾಗಾಗಿ ನಾನು ಅದೊಂದನ್ನು ಮಾತ್ರ ತೊಗೊಂಡೆ. ಅದಾದಮೇಲೆ ಈ ಥರ ಸ್ಟಿಕ್ಕರ್ಸ್ಗಳನ್ನ ತೊಗೊಂಡಿದ್ದೀನಿ. ಕೆಲವು ಸತಿ ಸೀರೆಗಾಗಿರ್ಬೋದು, ಜ್ಯುವೆಲರಿಗಾಗಿರ್ಬೋದು ಹಾಕ್ಲಿಕ್ಕೆ ಅಂತ ಹೇಳ್ಬಿಟ್ಟು ಆ ಥರದ್ದು. ಆಮೇಲೆ ಇದು ಬಂದು ಈ ಥರ ಸ್ಮಾಲ್ ಒಂಥರ ಗುಂಡು ಟೈಪಲ್ಲಿ ಬರುತ್ತೆ, ಹೇರ್ ಸ್ಟೈಲ್ಗೆಲ್ಲ ಸ್ಟಿಕ್ ಮಾಡೋವಂಥದ್ದು. ಹಾಗಾಗಿ ಇದು ಕೂಡ ಹೇರ್ ಸ್ಟೈಲಿಗೆ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಇದೊಂದು ತೊಗೊಂಡೆ. ನೆಕ್ಸ್ಟು ಆಮೇಲೆ 2 ಕೂಮ್ಸ್ಗಳನ್ನ ತೊಗೊಂಡಿದ್ದೀನಿ. ಈ ಟೇಲ್ ಕೂಮ್ ಎಷ್ಟಿದ್ರೂ ಸಾಕಾಗಲ್ಲ, ಕೆಲವು ಸತಿ ಕೈಗೆ ಸಿಗಲ್ಲ, ಮೇಕಪ್ ಆರ್ಟಿಸ್ಟ್ಗೆಲ್ಲ ಗೊತ್ತಿರುತ್ತೆ. ಸೊ ಅದಾದಮೇಲೆ ಪಿನ್ ಬಾಕ್ಸು. ಸತಿ ನಾನು ಪಿನ್ ಬಾಕ್ಸ್ ತೊಗೊಂಡಿರಲಿಲ್ಲ, ಸೊ ಹಾಗಾಗಿ ಪಿನ್ ಬಾಕ್ಸ್ ಒಂದನ್ನು ತೊಗೊಂಡಿದ್ದೀನಿ. ಅದಾದಮೇಲೆ ನಾನೊಂದು ಐ ಶ್ಯಾಡೋ ಪ್ಯಾಲೆಟ್ನು ಕೂಡ ತೊಗೊಂಡೆ. ಸತಿ ನಾವು ವೈಭವ್ ಸ್ಟೋರ್ಗೆ ಹೋಗಿದ್ದಿದ್ದು. ಅಲ್ಲಿ ನಾನು ಏನು ಅಂದ್ಕೊಂಡೆ ಅಂದರೆ, ನನ್ನ ಹತ್ರ ಒಂದು ಐ ಶ್ಯಾಡೋ ಪ್ಯಾಲೆಟ್ ಮೊದಲೇ ಇತ್ತು, ಹಾಗಾಗಿ ಅದನ್ನೇ ಯೂಸ್ ಮಾಡೋಣ ಸ್ಟಾರ್ಟಿಂಗು, ಆಮೇಲೆ ಬೇಕಾದರೆ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಆದರೆ ನಾನು ಅದರಲ್ಲಿ ಮಾಡ್ತಾ ಇದ್ನಲ್ವ, ಸೊ ನನಗೆ ಬ್ರೈಡ್ಸ್ಗಳಿಗೆ ಬೇಕಾಗಿತ್ತು. ಅದು ನಾನ್ ಬ್ರೈಡಲ್ಸ್ಗೆ ಮತ್ತು ಸ್ವಲ್ಪ ಸೀಮಂತ, ಪಾರ್ಟಿ ಈ ಥರದಕ್ಕೆಲ್ಲ ತುಂಬ ಚೆನ್ನಾಗಿದೆ ಕಲರ್ಸು. ಹಾಗಾಗಿ ನನಗೆ ಅದು ಓಕೆ ಅನಿಸ್ತು. ಆದರೆ ನನಗೆ ಬ್ರೈಡ್ಸ್ಗಳಿಗೆ ಮೇನ್ ಬೇಕಾಗಿದ್ದು ಕಲರ್ಸ್, ಯಾಕಂದರೆ ರೆಡ್ಡು, ಪಿಂಕು, ಲೈಟ್ ಪಿಂಕು, ಸ್ವಲ್ಪ ನ್ಯೂಡ್ ಕಲರ್ಸು ಮತ್ತು ಶೈನಿಂಗ್ ಇರೋದಂಥದ್ದೆಲ್ಲ ಬೇಕಾಗಿತ್ತು. ಹಾಗಾಗಿ ನಾನು ನೆನ್ನೆ ಪೂಜೆ ಅವ್ರಿಗೂ ಕೂಡ ಕೇಳಿದೆ. ನಮಗೆ ಪ್ರಾಕ್ಟೀಸ್ಗೂ ಕೂಡ ಅವ್ರು ಇದೇ ಕೊಟ್ಟಿದ್ದು. ನಂಗೆ ಸಖತ್ ಇಷ್ಟ ಆಗೋಗಿತ್ತು. ಅಲ್ಲಿ ಪ್ರಾಕ್ಟೀಸ್ ಮಾಡಿದಾಗ ಎಷ್ಟು ಚೆನ್ನಾಗಿ ಬಂದಿದ್ದು. ಆ್ಯಂಡ್ ನಾನು ನನ್ನ ಮಾಡೆಲ್ಗೆ ಮಾಡಿದ್ನಲ್ಲ, ಫೋಟೋನು ಕೂಡ ಹಾಕ್ತೀನಿ, ನೋಡ್ಬೋದು. ನನ್ನ ಮಾಡೆಲ್ಗೂ ಮಾಡಿದ್ದು ಕೂಡ ಒಂದು ಐ ಮೇಕಪ್ಪು ಇದೇ ಇದರಲ್ಲಿ ಮಾಡಿದ್ದಿತ್ತು. ಅದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆದರೆ ಕೆಲವೊಂದು ಲೈಟಿಂಗ್ಸಲ್ಲಿ ಅದು ಡಾರ್ಕಾಗಿ ಕಾಣಿಸುತ್ತೆ. ಆದರೆ ನನ್ನ ಫೋನಲ್ಲಿ ತೆಗ್ದಿರೋದೆಲ್ಲ ಸ್ವಲ್ಪ ಲೈಟಿಂಗಾಗಿ ಸಖತ್ತಾಗಿದೆ, ಅದು ಲೈಟಾಗಿ. ಕೆಲವ್ರಿಗೆ ಅದು ತುಂಬ ಓವರ್ ಆಯಿತು ಅಂತಲೂ ಕಮೆಂಟ್ ಮಾಡಿದ್ದೀರಾ. ಇಟ್ಸ್ ಓಕೆ, ಯಾಕಂದರೆ ಲೈಟಿಂಗ್ಸಲ್ಲಿ ಅದು ಐ ಶ್ಯಾಡೋ ಡಾರ್ಕಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ನಂಗೆ ಆ ಪ್ರಾಕ್ಟೀಸ್ಗೆ ಕೊಟ್ಟಿದ್ದರು ಪೂಜಾ ಅವರು. ಅದು ನಂಗೆ ತುಂಬ ಇಷ್ಟ ಆಗೋಗಿತ್ತು. ಹಾಗಾಗಿ ಸರಿ ಆಯಿತು, ನಾನು ಒಂದು ವರ್ಷ ಯೂಸ್ ಮಾಡೋಣ, ನನಗೂ ಕೂಡ ಒಂದು ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಆಗಲಿ, ಆಮೇಲೆ ಬೇಕಾದ್ರೆ ಇನ್ನೂ ಚೆನ್ನಾಗಿರೋದು ತೊಗೊಂಡು ಬ್ರೈಡ್ಸ್ಗಳಿಗೆ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ಸದ್ಯಕ್ಕೆ ಈ ಒಂದು ಬ್ರ್ಯಾಂಡಲ್ಲಿ ನಾನು ಐ ಶ್ಯಾಡೋ ಪ್ಯಾಲೆಟ್ನ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿದೆ ಬ್ರೈಡ್ಸ್ಗೆ ಅಂತ ಹೇಳ್ಬಿಟ್ಟು ನಾನು ಪರ್ಟಿಕ್ಯುಲರಾಗಿ ಐ ಶ್ಯಾಡೋ ಪ್ಯಾಲೆಟ್ನ ತೊಗೊಂಡೆ. ಆನಂತರ ನಾವು ನೆಕ್ಸ್ಟ್ ಹೋಗಿದ್ದು ಹೇಳಬೇಕು ಅಂದರೆ ನಾವು 2 ಶಾಪ್ಗೆ ಹೋಗಿದ್ದು. ಒಂದು ಹೇರ್ ಇದ್ರ ಆಕ್ಸೆಸರೀಸು ಈ ಥರದ್ದೆಲ್ಲ ತೊಗೊಳೋದಕ್ಕೆ, ಇನ್ನೊಂದು ಜ್ಯುವೆಲರಿ ಶಾಪ್ಗೆ ಹೋದ್ವಿ. ಸತಿ ನಾನು ಜ್ಯುವೆಲರಿ ತೊಗೊಂಡಿದ್ದೆ ಅಲ್ವಾ, ನಾನು ನಿಮ್ಗೆ ತೋರಿಸಿದ್ದೆ. ಆವಾಗ ತುಂಬ ಜನ ಕೇಳಿದ್ರಿ ಜ್ಯುವೆಲರಿ ಅಡ್ರೆಸ್ ಕೊಡಿ, ಎಲ್ಲಿ ಬರುತ್ತೆ, ರೀಸನಬಲ್ ಪ್ರೈಸಲ್ಲಿ ಇದೆಯಾ, ಓಕೆನಾ ಅಂತ ಎಲ್ಲ. ನನ್ನ ಪ್ರಕಾರ ಓಕೆ, ಕಮ್ಮಿ ಮಾಡಿ ಕೊಡ್ತಾರೆ, ಆದರೆ ನೀವು ಒಂದು ಸತಿ ನೀಟಾಗಿ ಚೆಕ್ ಮಾಡಿ ಪರ್ಟಿಕ್ಯುಲರಾಗಿ ತೊಗೊಳ್ಳಿ. ಸೊ ನಾನು ತೊಗೊಂಡಿದ್ದ ಸೆಟ್ ಬಂದು ಇದು. ನಾನು ಪಿಕ್ಚರ್ ಬೇಕಾದ್ರೆಲ್ಲ ಹಾಕ್ತೀನಿ, ಆ ಹುಡುಗಿ ಫೋಟೋಸ್ ಕೂಡ ಹಾಕ್ತೀನಿ, ನೀವು ಅದರಲ್ಲೂ ಕೂಡ ನೋಡ್ಕೋಬೋದು. ಸೊ ಈ ಒಂದು ಜ್ಯುವೆಲರಿ ಸೆಟ್ನ ನಾನು ತೊಗೊಂಡಿದ್ದು. ಸೊ ತುಂಬ ಚೆನ್ನಾಗಿದೆ, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಹೇಳ್ಬೇಕು ಅಂದರೆ ಈ ಜ್ಯುವೆಲರಿ ಸೆಟ್ನ ನನಗೆ ಅಲ್ಲಿ ನೋಡಬೇಕಾದ್ರೆ ಪೂಜಾ ಅವರೇ ಇದನ್ನು ಸೆಲೆಕ್ಟ್ ಮಾಡಿ ಕೊಟ್ಟಿದ್ದು ನನಗೆ. ಜ್ಯುವೆಲರಿ ಸೆಟ್ಟು ಸಾಕಷ್ಟು ಇದರಲ್ಲಿ ನನಗೆ ಯಾವ್ದು ತೊಗೋಬೇಕು ಅಂತಲೇ ಗೊತ್ತಾಗ್ತಾಯಿದೆ. ಸೊ ಲಾಸ್ಟಿಗೆ ಅವರು ಇದನ್ನು ತೋರಿಸ್ಬಿಟ್ಟು ಇದು ತೊಗೊಳ್ಳಿ ನೀವು, ಚೆನ್ನಾಗಿದೆ ಅಂತ ಹೇಳಿದರು. ಸೊ ಹಾಗಾಗಿ ನಾನು ಫೈನಲಿ ಸರಿ ಆಯಿತು ಇದೇ ಇರಲಿ ಅಂತ ಹೇಳ್ಬಿಟ್ಟು, ಅವತ್ತು ನೀಟಾಗೂ ನೋಡಲಿಲ್ಲ, ಸ್ವಲ್ಪ ಓಕೆ ಇದು ಚೆನ್ನಾಗಿದೆ ಮೇಲೆ ಅಂದ್ಬಿಟ್ಟು ಇದನ್ನು ತೊಗೊಂಡು ಬಂದಿದ್ದೆ. ಸೊ ಅದಾದಮೇಲೆ ಆ ಹುಡುಗಿಗೆ ಹಾಕಿದ್ಮೇಲೆ ನನಗೆ ತುಂಬಾ ಇಷ್ಟ ಆಗೋಯಿತು, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಆ ಹುಡುಗಿಗೆ. ಸೊ ಈ ಥರ ಬರುತ್ತೆ, ಪೂರ್ತಿ ಸೆಟ್ ಬರುತ್ತೆ ನಿಮಗೆ. ಡಾಬು ಇಲ್ಲಿ ಹಾಕ್ಬಿಟ್ಟಿದ್ದೀನಿ ಹಾಗಾಗಿ. ಸೊ ಜಡೆ ಬಿಲ್ಲೆ, ಸೊ ಸೈಡ್ಗೆ 2 ಆ್ಯಂಡ್ ಸೊಂಟಕ್ಕೆ ಹಾಕೋ ಡಾಬು, ಮತ್ತು ಇದು ಫ್ರಂಟು 2 ವಾಲೆ. ಈ ಥರ ನನಗೆ ಪರ್ಟಿಕ್ಯುಲರಾಗಿ ವಾಲೆ ತುಂಬ ಇಷ್ಟ ಆಯಿತು, ಯಾಕಂದರೆ ನನಗೆ ತುಂಬ ದಿವಸದಿಂದ ಈ ಥರದ ವಾಲೆ ಹುಡುಕ್ತಾ ಇದ್ದೆ. ನೋಡ್ಬೋದು ಜುಮ್ಕಿ ಪ್ಲಸ್ ಈ ಥರ ಒಂಥರ ಮಾಟಿ ಅಂತೀವಲ್ಲ ಇಲ್ಲಿ ಸೈಡೆಲ್ಲ ಹಾಕ್ಕೊಳ್ಳೋ ಥರ, ಆ ಥರ ಇದಕ್ಕೆ ಕೊಟ್ಬಿಟ್ಟಿದ್ದಾರೆ. ಆ ಹುಡುಗಿಗೆ ಹಾಕ್ತಾಗೂ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಇದ್ರದ್ದು ಪ್ರೈಸ್ ಎಷ್ಟು ಕೊಟ್ರಿ ಅಂತ ಕೇಳಿದ್ರಿ. ಅವ್ರು ನನಗೆ ಇದನ್ನು 4,500 ಹೇಳಿದ್ದು. ಸೊ ನಾವಿನ್ನೂ ಸ್ವಲ್ಪ ಕಮ್ಮಿ ಮಾಡಿ ತೊಗೊಂಬಂದ್ವಿ. ಸೊ ಅಮೌಂಟು ನೀವೇ ಗೆಸ್ ಮಾಡಿ. ಆಲ್ಮೋಸ್ಟ್ ಅವರು 4,000 ಮೇಲೇ ಹೇಳಿದ್ರಿ ಈ ಒಂದು ಜ್ಯುವೆಲರಿ ಸೆಟ್ಗೆ.
ಸೊ ನಾವಾದರೂ ಗೊತ್ತಲ್ಲ ಬಾರ್ಗಿಂಗ್ ಮಾಡಿ ಹೇಳಿ ನಾವಿನ್ನೂ ಒಂದು 2-3 ಸೆಟ್ ತೊಗೋತೀನಿ, ಈ ಸತಿ ಕಮ್ಮಿ ಮಾಡಿಕೊಡಿ ಅಂತ ಹೇಳಿದಕ್ಕೆ ಅವರು ತುಂಬ ರೀಸನಬಲ್ ಪ್ರೈಸಲ್ಲೇ ನನಗೆ ಹಾಕಿ ಕೊಟ್ಟರು. ನೀವು ಕೂಡ ಹೋಗಿ ಚೆಕ್ಔಟ್ ಮಾಡ್ಬೋದು. ಆ್ಯಂಡ್ ಈ ಸತಿ ಹೋದಾಗ ನಾನು ತೊಗೊಂಡಿದ್ದು ಇದೆರಡು ಜ್ಯುವೆಲರಿ ಸೆಟ್ ನೋಡಿದೆ. ನಾನು ಸಾಕಷ್ಟು ನೋಡಿದೆ, ಆದರೆ ಯಾಕೋ ನನಗೆ ಈ ಸತಿ ಜ್ಯುವೆಲರಿ ಸೆಟ್ ತೊಗೋಬೇಕು ಅಂತ ಅನ್ನಿಸ್ಲಿಲ್ಲ. ಹಾಗಾಗಿ ಸದ್ಯಕ್ಕೆ ನಾನು ಬೇರೆ ಕಡೆ ಹೋಗಿ 2 ಜ್ಯುವೆಲರಿನ ತರಿಸ್ಕೋತಾ ಇದ್ದೀನಿ. ಹಾಗಾಗಿ ಒಂದು ಬಂದಿದೆ, ಇನ್ನೊಂದು ಬಂದಿಲ್ಲ. ಇನ್ನೊಂದು 2-3 ದಿವಸದಲ್ಲಿ ಬರುತ್ತೆ. ಯಾಕಂದರೆ ನಾನಲ್ಲಿ ನೋಡಿದ್ನಲ್ವ, ತುಂಬ ಒಂಥರ ಚೆನ್ನಾಗಿದ್ದಾವೆ ಕಲೆಕ್ಷನ್ಸು, ತುಂಬ ಬ್ರೈಡ್ಸ್ಗಳಿಗೆ ಹಾಕೋ ಥರನೇ ಇದೆ. ಆದರೆ ನನಗೆ ಯಾಕೋ ಇನ್ನೂ ಚೆನ್ನಾಗಿರೋದು, ಇನ್ನೂ ಇವಾಗಿನ ಟ್ರೆಂಡಿಂಗ್ ಏನು ನಡೀತಾ ಇದೆ ಅಲ್ವಾ ಡಿಸೈನ್ಸು, ಆ ಥರ ಡಿಸೈನ್ಸ್ನ ತೊಗೊಂಡ್ರೆ ನಮಗೂ ಕೂಡ ಹೆಲ್ಪ್ ಆಗುತ್ತೆ. ಯಾಕಂದರೆ ನಾವು ರೆಂಟ್ಗೆಲ್ಲ ಕೊಡ್ಬೋದಲ್ಲ ಅನ್ನೋದೊಂದು ಇಂಟೆನ್ಷನ್ನು. ಯಾಕಂದರೆ ನಾವು ಒಂದು ಅಮೌಂಟ್ ಅಂದರೆ ಒಂದು ಜ್ಯುವೆಲರಿ ಮೇಲೆ ಒಂದು ಇಷ್ಟು ಅಮೌಂಟ್ ಇನ್ವೆಸ್ಟ್ ಮಾಡ್ತಾಯಿದ್ದೀವಿ ಅಂದರೆ ಅದು ಚೆನ್ನಾಗಿರಬೇಕು ನೋಡೋದಕ್ಕೆ. ಆ್ಯಂಡ್ ಟ್ರೆಂಡಿಂಗಲ್ಲೂ ಕೂಡ ಇರಬೇಕು. ಅಟ್ಲೀಸ್ಟ್ ಅದು 1 ವರ್ಷ 2 ವರ್ಷನಾದರೂ ಅದು ಇರಬೇಕು. ತುಂಬ ಹಳೇ ಮಾಡೆಲ್ ಹಳೇ ಡಿಸೈನ್ಸ್ನೇ ತೊಗೋತಾ ಇದ್ದರೆ ಮಾಡೆಲ್ಸ್ಗೂ ಕೂಡ ಇಷ್ಟ ಆಗಲ್ಲ. ಆ್ಯಂಡ್ ಅದು ನನಗೂ ನೋಡಿದ ತಕ್ಷಣ ಅದು ಇಷ್ಟನೇ ಆಗಲಿಲ್ಲ. ಇದು ನಾನು ತೊಗೊಂಡಾಗ ತುಂಬಾ ಇಷ್ಟ ಆಗಿತ್ತು ನನಗೆ, ಹಳೇದು ಅಂತ ಅನ್ನಿಸ್ಲೇ ಇಲ್ಲ ನನಗೆ. ಹಾಗಾಗಿ ಇವಾಗೂ ಕೂಡ ಅದನ್ನು ಬ್ರೈಡ್ಸ್ಗಳೆಲ್ಲ ಯೂಸ್ ಮಾಡ್ಬೋದು. ನಾನು ಬ್ರೈಡಲ್ ಜ್ಯುವೆಲರೀಸ್ಗಳನ್ನೇ ಒಂದು 4-5 ಸೆಟ್ಟು ತೊಗೋಬೇಕು ಅಂತ ಅಂದ್ಕೊಂಡು 1 ಸೆಟ್ ತೊಗೊಂಡಿದ್ದೀನಿ. ಇನ್ನೆರಡು ಬಂದ ಮೇಲೆ ನಾನು ಖಂಡಿತವಾಗ್ಲೂ ತೋರಿಸ್ತೀನಿ. ನೋಡೋಣ, ಅದು ಈಗಿನ ಟ್ರೆಂಡಿಂಗ್ ಡಿಸೈನಲ್ಲಿದೆ. ನೋಡೋಣ ಯಾವ ಥರ ಬರುತ್ತೆ. ನನಗೆ ಅದು ಕ್ವಾಲಿಟಿ ಸ್ವಲ್ಪ, ಯಾಕಂದರೆ ಅಷ್ಟು ಅಮೌಂಟು ಕೊಟ್ಟಿದ್ದೀನಿ ಅಂದಮೇಲೆ ಸ್ವಲ್ಪ ಕ್ವಾಲಿಟಿ ಆಗಿರ್ಬೋದು, ಡ್ಯಾಮೇಜು ಎಲ್ಲ ಆಗಬಾರ್ದಂತ. ಹಾಗಾಗಿ ಸೊ ಇವಾಗ ಹೋದಾಗ ನಾನು ತೊಗೊಂಬಂದಿದ್ದು ಈ ಒಂದು ಹೇರ್ ಆ್ಯಕ್ಸಸರೀಸ್ ಅಂತಲೇ ಹೇಳ್ಬೋದು. ಇದನ್ನು ನಾವು ಮೆಸ್ಸಿ ಬ್ರೈಡ್ ಮಾಡಿದಾಗ, ನಾರ್ಮಲ್ ಯಾವುದೇ ಹೇರ್ ಸ್ಟೈಲ್ ನಾವು ಮಾಡಿದಾಗ ಜಸ್ಟ್ ಇದನ್ನು ಹಿಂದೆಗಡೆ ಸಿಕ್ಸಿದ್ರೆ ಇದೇ ಒಂದು ಲುಕ್ ಆಗಿಬಿಡುತ್ತೆ. ನಾನು ಪೂಜಾ ಅವ್ರ ಅಕಾಡೆಮಿಲಿ ಹೇರ್ ಸ್ಟೈಲ್ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಇದನ್ನು ಹಾಕಿ ಒಂದು ಹೇರ್ ಸ್ಟೈಲ್ ಮಾಡಿದ್ದೆ. ನನ್ನ ಪಕ್ಕದಲ್ಲಿ ಆ ಫೋಟೋನ ಹಾಕ್ತೀನಿ ನೋಡಿ. ನನಗೆ ಅದನ್ನು ಮಾಡ್ದಂಗಿಂದ ಈ ಥರದ್ದೊಂದು ತೊಗೋಬೇಕು ಅಂತ ಅನಿಸ್ಬಿಟ್ಟಿದ್ದು. ಹಾಗಾಗಿ ನನಗೆ ಪೂಜಾ ಅವರ ನಾನು ಹಾಕಿದ್ನಲ್ವ, ಆ ಥರ ನನಗೆ ಪರ್ಟಿಕ್ಯುಲರಾಗಿ ಇಲ್ಲಿ ಕಲೆಕ್ಷನ್ಸ್ ಇರಲಿಲ್ಲ. ಇದೊಂದೇ ಇದ್ದಿದ್ದು. ಓಕೆ, ಇದೊಂದು ತೊಗೊಳ್ಳೋಣ, ಆಮೇಲೆ ಆ ಥರದ್ದು ಹುಡುಕ್ಬಿಟ್ಟು ಒಂದು ತೊಗೊಳ್ಳೋಣ, ಒಂದು 2-3 ತೊಗೊಳ್ಳೋಣ ಅಂತ ಅಂದ್ಕೊಂಡಿರೋದು. ಡಿಫ್ರೆಂಟಾಗಿ ಒಂದು 3 ತೊಗೊಂಡು ಇಟ್ಕೊಂಡ್ರು ಸಾಕು. ಆಮೇಲೆ ಬೇಕಾದ್ರೆ 1 ವರ್ಷ 2 ವರ್ಷ ಹೋಗ್ತಾ ಆಮೇಲೆ ಬೇಕಾದ್ರೆ ನಾವು ಚೇಂಜ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ನಾನು ಇದು ಅಲ್ಲಿ ಇಷ್ಟ ಆಯಿತು. ಹಾಗಾಗಿ ಈ ಥರದ್ದು ನಾನು ನೋಡಿದ್ದೆ, ಹಾಗಾಗಿ ತೊಗೊಂಡೆ. ಅವರು ಇದೊಂದೇ ಪೀಸ್ ಇರೋದು, ಇನ್ಯಾವುದೂ ಇಲ್ಲ ಕಲೆಕ್ಷನ್ಸು ಅಂತ ಹೇಳ್ಬಿಟ್ರು. ನನಗೆ ಸಖತ್ ಬೇಜಾರಾಗೋಯ್ತು. ಸರಿ ಆಯಿತು, ಇವಾಗ ಸದ್ಯಕ್ಕೆ ಇದೊಂದು ಪೀಸ್ ಇರಲಿ ಅಂತ ಹೇಳ್ಬಿಟ್ಟು ನಾನು ಇದನ್ನು ತೊಗೊಂಬಂದೆ. ಚೆನ್ನಾಗಿದೆ ಹೇರ್ ಸ್ಟೈಲೆಲ್ಲ ಮಾಡೋದಕ್ಕೆ. ಆ ಹೇರ್ ಸ್ಟೈಲ್ ಬೇಕಾದ್ರೆ ಹಾಕ್ತೀನಿ ನಾನು ನಿಮಗೆ. ನನಗೆ ಪೂಜಾ ಅವರ ಅಕಾಡೆಮಿಲಿ ನಾನು ಮಾಡಿದ್ನಲ್ವ ಹೇರ್ ಸ್ಟೈಲ್ಗೆ ಹಾಕಿದ್ನಲ್ವ, ಅದು ಇಷ್ಟ ಆಗಿತ್ತು. ಆ ಥರದ್ದು ನೋಡಿಬಿಟ್ಟು ತೊಗೋಬೇಕು. ಇವಾಗ ಸದ್ಯಕ್ಕೆ ಓಕೆ, ಇವಾಗ ಹೇರ್ ಸ್ಟೈಲ್ಗೆ ಬೇಕು ಅಂತ ಹೇಳ್ಬಿಟ್ಟು ನಾನು ಇದನ್ನು ತೊಗೊಂಡಿದ್ದೀನಿ. ಸೊ ಪ್ರೈಸ್ ನಿಮಗೆ ಗೊತ್ತಾಗಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ, ಹೇಗಿದೆ ಅದ್ರ ಪ್ರೈಸ್ ಡೀಟೇಲ್ಸ್ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ. ನಾನು ಖಂಡಿತವಾಗ್ಲೂ ಕಮೆಂಟ್ಸಲ್ಲಿ ತಿಳಿಸ್ಕೊಡ್ತೀನಿ. ಇದನ್ನು ನೆಕ್ಸ್ಟ್ ನಾನು ಹಾಕಿದಾಗ ಖಂಡಿತವಾಗ್ಲೂ ತೋರಿಸ್ತೀನಿ. ಅದಾದಮೇಲೆ ಇನ್ನೊಂದು, ನಾನು ಹೋಸತಿ ಹೋದಾಗ ಜಡೆ ಬಂಗಾರ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ ಹೋಸತಿ, ಆದರೆ ಸೆಟ್ ತೊಗೊಬಿಟ್ಟೆ. ಈ ಸತಿ ಹೋದಾಗ ಒಂದು ಜಡೆ ಬಂಗಾರನ ಕೂಡ ತೊಗೊಂಡಿದ್ದೀನಿ. ಸೊ ಇಷ್ಟುದ್ದ ಬರುತ್ತೆ. ಇಲ್ಲಿ ಬೇರೆ ಡಿಸೈನ್ ತೋರಿಸಿ ಅಂತ ಹೇಳಿದೆ. ಅವರು ಜಾಸ್ತಿ ಡಿಸೈನ್ಸ್ ಇಲ್ಲ ಮ್ಯಾಮ್, ಈ ಥರದ್ರಲ್ಲಿ ಜಾಸ್ತಿ ಇಲ್ಲ ಅಂತ ಹೇಳಿದ್ರು. ಸಾಕಷ್ಟು ನೋಡಿದೆ ನಾನು ಕೂತ್ಕೊಂಡು. ನಾನು ಯಾಕೋ ನಂಗೆ ಅದು ಇಷ್ಟ ಆಗಲಿಲ್ಲ. ಇದೊಂದು ಇಷ್ಟ ಆಯಿತು. ಸಿಂಪಲಾಗೂ ಕೂಡ ಇದೆ. ಆ್ಯಂಡ್ ನಾವು ಆಫ್ ಸ್ಯಾರಿ ಫಂಕ್ಷನ್ಸ್ಗಾಗಿರ್ಬೋದು, ಈ ಥರದಕ್ಕೆಲ್ಲ ಇದನ್ನು ಯೂಸ್ ಮಾಡ್ಬೋದು. ಬ್ರೈಡ್ಸ್ಗೆ ಆದರೆ ಸ್ವಲ್ಪ ಪರ್ಟಿಕ್ಯುಲರಾಗಿ ಇನ್ನೂ ಚೆನ್ನಾಗಿ ಹೆವಿಯಾಗಿರೋದನ್ನ ತೊಗೊಂಬರೋಣ ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ಇದೊಂದನ್ನು ತೊಗೊಂಬಂದೆ. ಇನ್ನೂ ಬೇರೆ ಬೇರೆ ಕಡೆ ಎಲ್ಲ ಕಲೆಕ್ಷನ್ಸ್ನ ನೋಡಿ ನಾನು ತರಿಸಿ ಅಂತಲೂ ಹೇಳಿದ್ದೀನಿ. ಬರ್ತೀವಿ ಇನ್ನೊಂದು ಸರ್ತಿ ಸ್ವಲ್ಪ ಅಂತ ಹೇಳಿದ್ದೀನಿ. ಹಾಗಾಗಿ ಇವಾಗ ಸದ್ಯಕ್ಕೆ ಇದು ಒಂದನ್ನು ನಾನು ತೊಗೊಂಬಂದೆ. ಚೆನ್ನಾಗಿದೆ ಇದು ಕೂಡ, ಕ್ವಾಲಿಟಿನೂ ಅಷ್ಟೇ. ಆ್ಯಂಡ್ ತೂಕ, ವೆಯ್ಟ್, ನಾವೇನೇ ಒಂದು ತೊಗೋತೀವಿ ಅಂದರೆ ನಾವು ಚೆಕ್ ಮಾಡಬೇಕು. ಯಾಕಂದರೆ ಒಂದು ರೆಂಟ್ ಕೊಡ್ತೀವಿ ಅಂದರೆ ಅದ್ರ ತೂಕ ಆಗಿರ್ಬೋದು, ಅದ್ರ ಕಲರಿಂಗ್ ಆಗಿರ್ಬೋದು, ಫಿನಿಷಿಂಗ್ ಆಗಿರ್ಬೋದು ನೋಡಬೇಕು. ಅದಕ್ಕೋಸ್ಕರ ಪರ್ಟಿಕ್ಯುಲರಾಗಿ ನಾನು ನೋಡಿಬಿಟ್ಟು ತೊಗೊಂಡಿದ್ದು. ಚೆನ್ನಾಗಿದೆ. ಹಾಗಾಗಿ ಇದೆರಡು ಜ್ಯುವೆಲರಿನ ಸದ್ಯಕ್ಕೆ ತೊಗೊಂಬಂದಿದ್ದೀನಿ. ಅಲ್ಲಿಂದ ನಾನು ತೊಗೊಂಬಂದಿದ್ದು. ಯಾಕಂದರೆ ತೀರಾ ಜಾಸ್ತಿನೂ ನಾವು ಓಡಾಡಲಿಲ್ಲ ಎಲ್ಲೂ. ನಮಗೇನು ಬೇಕು ಅಷ್ಟೇ ಮೈಂಡಲ್ಲಿತ್ತು. ಯಾಕಂದರೆ ಸುಮ್ಮನೆ ಹೋದರೆ ದುಡ್ಡಂತೂ ಖರ್ಚಾಗೇ ಆಗುತ್ತೆ. ಸದ್ಯಕ್ಕೆ ಸುಮ್ಮನೆ ಅನ್ವಾಂಟೆಡ್ ಏನಕ್ಕೆ ಖರ್ಚು ಮಾಡೋದು, ನನ್ನ ಕೆಲಸಕ್ಕೆ ಏನು ಬೇಕೋ ಅಷ್ಟನ್ನು ಮಾತ್ರ ನಾನು ಇವಾಗ
ತೊಗೊಂಬಂದಿದ್ದೀನಿ. ಸೊ ನಾನು ನಿಮಗೆ ತೋರಿಸಿದ್ದೀನಿ ಏನೇನೆಲ್ಲ ತೊಗೊಂಬಂದೆ ಅಂತ. ಸೊ ಆಲ್ಮೋಸ್ಟ್ ಎಲ್ಲ ನಾನು ತಂದಿದ್ದನ್ನೆಲ್ಲ ತೋರಿಸಿದ್ದೀನಿ. ಹೋಪ್ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ಪ್ರೈಸಸ್ನೆಲ್ಲ ನೀವು ಕಮೆಂಟಲ್ಲಿ ನೀವು ನನಗೆ ಗೆಸ್ ಮಾಡಿ ಹೇಳಿ, ಖಂಡಿತವಾಗ್ಲೂ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಜ್ಯುವೆಲರೀಸ್ ಆಗಿರ್ಬೋದು, ಹೇರ್ ನಾವೇನೇನು ತೊಗೋತೀವಲ್ಲ, ಜಡೆ ಬಂಗಾರ ಆಗಿರ್ಬೋದು, ಯಾವುದೇ ಹೇರ್ ಇದನ್ನು ತೊಗೊಂಡ್ರು ನಾವು ಸ್ವಲ್ಪ ಕ್ವಾಲಿಟಿದು ಆಗಿರಬೇಕು, ಸ್ವಲ್ಪ ಚೆನ್ನಾಗೂ ಇರಬೇಕು. ಯಾಕಂದರೆ ನಾವು ಇನ್ನೊಬ್ರಿಗೆ ಬಾಡಿಗೆ ಕೊಡ್ತೀವಿ ಅಂದರೆ ಅದು ವರ್ತ್ ಅಂತ ಅನ್ನಿಸ್ಬೇಕು ಕೂಡ ಅವ್ರಿಗೂ. ಓಕೆ, ಚೆನ್ನಾಗಿದೆ, ತೂಕವಾಗಿದೆ, ನೋಡೋಕ್ಕೂ ಕೂಡ ಚೆನ್ನಾಗಿರುತ್ತೆ ಅಂತ ನಾವು ತೊಗೊಳ್ಬೇಕು. ಇವಾಗ ಸದ್ಯಕ್ಕೆ ನನಗೆ ಬೇಕಾಗಿರೋದಷ್ಟು ಡಿಸೈನ್ಸಲ್ಲಿ ನಾನು ನೋಡ್ಬಿಟ್ಟು ತೊಗೊಂಬಂದಿದ್ದೀನಿ. ಇನ್ನೂ ಯೂನಿಕ್ ಡಿಸೈನ್ಸು ನೆಕ್ಸ್ಟ್ ಅಪ್ಕಮಿಂಗಲ್ಲಿ ನಾನು ಹೋಗಿ ತೊಗೊಂಡು ಬಂದಾಗ ನಾನು ನಿಮಗೆ ತೋರಿಸ್ತೀನಿ. ಸೊ ಯಾಕಂದರೆ ಟ್ರೆಂಡಿಂಗಲ್ಲಿ ಏನು ನಡೀತಾ ಇದೆ ಅದನ್ನೇ ಎಲ್ಲರೂ ಕೇಳೋದು. ಹಾಗಾಗಿ ನನ್ನ ಹತ್ರ ಯಾವತ್ತೂ ಒಂದು ಜಡೆ ಬಂಗಾರನೂ ಇರಲಿಲ್ಲ. ಹಾಗಾಗಿ ಅದೊಂದು ಇರಲಿ ಅಂತ ಹೇಳ್ಬಿಟ್ಟು ನಾನು ತೊಗೊಂಬಂದಿದ್ದೀನಿ. ಸೊ ನೋಡೋಣ, ನೆಕ್ಸ್ಟ್ ಇನ್ನೂ ಒಂದು 2-3 ತೊಗೋಬೇಕು ಅಂತ ಪ್ಲ್ಯಾನ್ ಇದೆ. ಅದು ಇನ್ನೂ ಚೆನ್ನಾಗಿರೋದು, ಟ್ರೆಂಡಿಂಗಲ್ಲಿರೋದು, ಬ್ರೈಡ್ಸ್ಗೂ ಕೂಡ ಅದು ಚೆನ್ನಾಗಿ ಮ್ಯಾಚ್ ಆಗಬೇಕು, ಆ ಥರದನ್ನೆಲ್ಲ ನಾನು ತೊಗೊಂಬರೋಣ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಟೈಮ್ ಏನಾದರೂ ಹೋದಾಗ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ಹಾಗೆ ನಿಮಗೇನಾದರೂ ಮೇಕಪ್ ಏನಾದರೂ ಬೇಕು ಅಂತಂದರೆ ನನ್ನ ಒಂದು ಫೋನ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಇವಾಗ ನನ್ನ ಒಂದು ಪೇಜ್, ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಅನುಗೌಡ ಮೇಕೋವರ್ ನೆನ್ಮಂಗ್ಲ ಅಂತ ಇದೆ. ನೀವು ಅದರಲ್ಲೂ ಕೂಡ ನನಗೆ ಮೆಸೇಜ್ ಮಾಡ್ಬೋದು, ನಾನು ರಿಪ್ಲೈ ಮಾಡ್ತೀನಿ. ಇಲ್ಲ ಕಾಲ್ ಮಾಡಿ ಕೂಡ ನನ್ನ ಹತ್ರ ಮಾತಾಡ್ಬೋದು. ನಾನು ನಿಮಗೆ ಡೀಟೇಲಾಗಿ ಪ್ಯಾಕೇಜ್ ಏನಿದೆ, ಏನೇನೆಲ್ಲ ಸರ್ವಿಸ್ ಇರುತ್ತೆ ಆ್ಯಂಡ್ ಹೇಗೆಲ್ಲ ಮಾಡಿಕೊಡ್ತೀವಿ ಅನ್ನೋದನ್ನು ನಾನು ಡೀಟೇಲಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಹಾಗೆ ಇವಾಗ ಸೆಪ್ಟೆಂಬರ್, ಅಕ್ಟೋಬರ್ ಆ್ಯಂಡ್ ನವಂಬರ್, ಡಿಸೆಂಬರ್ ಈ ಎಲ್ಲ ಒಂದು ಮಂತಲ್ಲೂ ಕೂಡ ಮದುವೆ ಸೀಸನ್ ಆಗಿರೋದ್ರಿಂದ ಅವ್ರಿಗೆಲ್ಲ ಆಫರ್ ಕೂಡ ನಡೀತಾ ಇದೆ. ನನ್ನ ಒಂದು ಪೇಜಲ್ಲಿ ಕೂಡ ಆಲ್ಮೋಸ್ಟ್ ಪೋಸ್ಟ್ ಹಾಕಿದ್ದೀನಿ ಆ್ಯಂಡ್ ಇಲ್ಲೂ ಕೂಡ ನಾನು ಹಾಕ್ತೀನಿ, ನೀವು ನೋಡ್ಬೋದು. ಬ್ರೈಡಲ್ ಆಗಿರ್ಬೋದು, ಬ್ರೈಡ್ಗೆ ಒಂದು ಸಪ್ರೇಟ್ ಒಂದು ಪ್ಯಾಕೇಜ್ ಇದೆ, ನಾನ್ ಬ್ರೈಡ್ಗೆ ಅಂತ ಹೇಳ್ಬಿಟ್ಟು ಒಂದು ಸಪ್ರೇಟ್ ಪ್ಯಾಕೇಜ್ನ ಮಾಡಿದ್ದೀವಿ. ಮೊದಲು ನಾನು ಬ್ರೈಡ್ದೇ ಹೇಳ್ಬಿಡ್ತೀನಿ, ಇಲ್ಲಿ ನಾನು ಹಾಕಿರ್ತೀನಿ, ನೋಡ್ಬೋದು. ಸೊ ಬ್ರೈಡ್ದು ಇವಾಗ ನಾನು 13,000 ವಿತ್ ಜ್ಯುವೆಲರಿ ಸೆಟ್ನ ನಾನು ಮಾಡಿಕೊಡ್ತಾಯಿದ್ದೀನಿ. ಅಂದರೆ 2 ಟೈಮ್ಸ್ ಇರುತ್ತೆ, ರಿಸೆಪ್ಷನ್ ಆ್ಯಂಡ್ ಮುಹೂರ್ತಮ್ಗಿರುತ್ತೆ. ಸೊ 2 ಟೈಮ್ಸ್ಗೆ ನಿಮಗೆ ವಿತ್ ಜ್ಯುವೆಲರಿನ ನಾನು ಮೇಕಪ್ ಆಗಿರ್ಬೋದು, ಹೇರ್ ಸ್ಟೈಲ್ ಆಗಿರ್ಬೋದು, ಸ್ಯಾರಿ ಡ್ರಾಪಿಂಗ್, ಈ ಥರ ಪ್ರತಿಯೊಂದನ್ನು ಕೂಡ ನಾನು ಮಾಡಿಕೊಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು 13,000 ರುಪೀಸ್ಗೆ. ಯಾರಿಗಾದರೂ ಬ್ರೈಡಲ್ ಮೇಕಪ್ ಬೇಕು ಅಂದರೆ ನನಗೆ ಬುಕ್ ಮಾಡೋದಕ್ಕೆ ನನ್ನ ಫೋನ್ ನಂಬರ್ ಸ್ಕ್ರೀನ್ ಮೇಲೆ ಇರುತ್ತೆ, ಬುಕ್ ಮಾಡ್ಬೋದು. ಹಾಗೆ ನಾನ್ ಬ್ರೈಡಲ್ಸ್ದು ತುಂಬ ಜನ ಕೇಳ್ತಾಯಿದ್ರು, ಎಂಕ್ವೈರಿ ಮಾಡ್ತಾಯಿದ್ವಿ, ಅದಕ್ಕೇನು ಆಫರ್ ಇಲ್ವಾ ಅಂತ. ಸೊ ನಾನು ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ ನಾನ್ ಬ್ರೈಡಲ್ಸ್ದು ಕೂಡ. ಯಾಕಂದರೆ ನಾನು ಬ್ರೈಡಲ್ ಪೋಸ್ಟ್ ಮಾಡಿದಾಗ ತುಂಬ ಜನ ಕೇಳಿದೆ, ನಾನ್ ಬ್ರೈಡಲ್ಸ್ ಏನಿಲ್ವಾ, ಸಿಂಪಲ್ ಬ್ರೈಡಲ್ಸ್ ಏನಿಲ್ವಾ ಅಂತ. ಸೊ ಹಾಗಾಗಿ ನಾನು ನಾನ್ ಬ್ರೈಡಲ್ಸ್ದು ಕೂಡ ಹಾಕಿರ್ತೀನಿ. ಅಂದರೆ ನೀವು ಆಫ್ ಸ್ಯಾರಿ ಫಂಕ್ಷನ್ ಆಗಿರ್ಬೋದು, ಸೀಮಂತ ಫಂಕ್ಷನ್ ಆಗಿರ್ಬೋದು, ನೇಮಿಂಗ್ ಸೆರೆಮನಿ ಆಗಿರ್ಬೋದು, ಹೋಮ್ ಸೆರೆಮನಿ, ಯಾವುದಾದ್ರೂ ಆದರೂ ಪರವಾಗಿಲ್ಲ, ನಿಮಗೆ ಬೇಕು ಅಂತ ಮೇಕಪ್ ಸಿಂಪಲ್ ಆಗಿರಬೇಕು, ನ್ಯಾಚುರಲ್ ಆಗಿರಬೇಕು, ಈ ಥರ ಹೇರ್ ಸ್ಟೈಲು, ಸ್ಯಾರಿ ಡ್ರೈಪಿಂಗ್ ಈ ಥರ ಬೇಕು ಅಂದರೆ ನಾವು ಅದಕ್ಕೂ ಕೂಡ ಒಂದು ಸಪ್ರೇಟ್ ಪ್ಯಾಕೇಜ್ನ ನಾನು ಮಾಡಿದ್ದೀನಿ. 4,000 ರುಪೀಸ್ನ ಮಾಡಿಕೊಡ್ತಾಯಿದ್ದೀನಿ ನಾನು. 4,000 ರುಪೀಸಾ ಅಂತ ನೀವು ಅಂದ್ಕೊಳ್ಳೋದಾದರೆ ನನಗೆ ನೀವು ಬೇಕಾದ್ರೆ ಫೋನ್ ಮಾಡಿ, ಬೇಕಾದ್ರೆ ನಿಮ್ಮ ಒಂದು ಏನಿರುತ್ತೆ, ಎಷ್ಟು ಟೈಮ್ಗೆ ಯಾವ ಥರ ಇರುತ್ತೆ, ಸೊ ಅದ್ರ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ. ಹೇಳೋದಕ್ಕಾಗಲ್ಲ ಅಲ್ವಾ, ಇಷ್ಟಕ್ಕೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ. ಸೊ 4,000 ಅಂತ ನಾನು ಹಾಕಿದ್ದೀನಿ. ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ, ನೀವು ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು ಕೂಡ ಏನೇನೆಲ್ಲ ಇರುತ್ತೆ, ನಿಮ್ಗೆ ಯಾವ ಥರ ಬೇಕು ಅದ್ರ ತಕ್ಕನಾಗಿ ಪ್ರೈಸ್ ಕೂಡ ಇರುತ್ತೆ. 4,000 ಅಂದರೆ 4,000 ಇರೋಲ್ಲ. ಸೊ ಹಾಗಾಗಿ ನಿಮ್ಮ ತಕ್ಕನಾಗಿ ನಿಮ್ಗೆ ಯಾವ ಥರ ಮೇಕಪ್ಪು, ಯಾವ ಥರ ಹೇರ್ ಸ್ಟೈಲ್, ಯಾವ ಥರ ಸ್ಯಾರಿ ಡ್ರಾಪಿಂಗ್ ಈ ಥರದ್ದೆಲ್ಲ ಇರುತ್ತೆ ಅಲ್ವಾ, ಅದನ್ನೆಲ್ಲ ನೀವು ನೋಡಿಕೊಂಡು ನನಗೂ ಕೂಡ ನೀವು ಅದನ್ನೆಲ್ಲ ಕರೆಕ್ಟಾಗಿ ಹೇಳಿದ್ರೆ ಯಾವ ಥರ ಎಷ್ಟಕ್ಕೆ ಮಾಡ್ತೀರಾ ಆ್ಯಂಡ್ ಎಲ್ಲಿ ಆ್ಯಂಡ್ ಪ್ಲೇಸ್ ಯಾವುದು, ಸೊ ಎಲ್ಲಿಗೆ ಬಂದು ಮಾಡಬೇಕು, ಈ ಥರದ್ದೆಲ್ಲ ನೀವು ಹೇಳಿದಾಗ ನಾನು ಅದಕ್ಕೂ ಅಂತಲೂ ಪರ್ಟಿಕ್ಯುಲರ್ ಅಮೌಂಟನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. 4,000 ಅಂದರೆ 4,000 ಇರೋದಿಲ್ಲ. ಹಾಗಾಗಿ ಸೊ ಹತ್ರ ಅಂದರೆ ಇನ್ನೂ ಕಮ್ಮಿನೇ ಆಗುತ್ತೆ, ಸ್ವಲ್ಪ ದೂರ ಅಂದರೆ ಅಷ್ಟು ಹಾಗೇ ಆಗುತ್ತೆ. ಸೊ ಸ್ವಲ್ಪ ಹತ್ತತ್ರ ಅಂದರೆ ನಾವು ಬೇಕಾದ್ರೆ ಅದ್ರಲ್ಲಿ ಕಮ್ಮಿನೂ ಮಾಡಿ ನಾನು ಮಾಡಿಕೊಡ್ತೀನಿ. ಹಾಗಾಗಿ ದೂರ ಅಂದರೆ ನೀವು ಅದನ್ನು ನೋಡಲೇಬೇಕಲ್ವ, ದೂರ ಅಂದರೆ ನೀವು ಕೂಡ ಅರ್ಥ ಮಾಡ್ಕೋಬೇಕು. ಹಾಗಾಗಿ ಸೊ ಇವಾಗ 2 ಪ್ಯಾಕೇಜನ್ನು ನಾನಿವಾಗ ನಿಮಗೋಸ್ಕರ ಅಂತ ಹೇಳ್ಬಿಟ್ಟು ಬಿಟ್ಟಿದ್ದೀನಿ. ನಿಮಗೇನಾದರೂ ಬ್ರೈಡಲ್ ಆಗಿರ್ಬೋದು, ನಾನ್ ಬ್ರೈಡಲ್ ಏನಾದರೂ ಬುಕ್ ಮಾಡಬೇಕು ಅಂದರೆ ನಾನು ಆವಾಗಲೇ ಹೇಳಿದ್ನಲ್ಲ, ಸ್ಕ್ರೀನ್ ಮೇಲೆ ನನ್ನ ನಂಬರ್ ಕಾಣಿಸ್ತಾ ಇದೆ. ಸೊ ಡಿಸ್ಕ್ರಿಪ್ಷನಲ್ಲಿ ಕೂಡ ಇರುತ್ತೆ. ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ನಾನು ಟ್ಯಾಗ್ ಮಾಡ್ತೀನಿ. ಇಷ್ಟು ದಿನ ಮಾಡೋಕ್ಕಾಗಿರಲಿಲ್ಲ. ಸೊ ಈ ವಿಡಿಯೋದಲ್ಲಿ ನಾನು ಅದನ್ನು ಕೂಡ ಇನ್ಸ್ಟಾಗ್ರಾಮ್ ಪೇಜ್ದು ಹಾಕಿರ್ತೀನಿ. ನೀವು ಅಲ್ಲೂ ಕೂಡ ಬಂದು ಮೆಸೇಜ್ ಮಾಡ್ಬೋದು. ಇಲ್ಲ ನನ್ನ ಒಂದು ಮಾಮೂಲಿ ಯೂಟ್ಯೂಬ್ ಅಕೌಂಟ್ ಇದೆಯಲ್ವಾ, ಅನುಗೌಡ ಅಂತ, ಸೊ ಅದರಲ್ಲೂ ಕೂಡ ನೀವು ಮೆಸೇಜ್ ಮಾಡ್ಬೋದು, ನಾನು ರಿಪ್ಲೈನ ಮಾಡ್ತೀನಿ. ಸೊ ಹಾಗಾಗಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ. ಒಂದು ವೇಳೆ ಏನಾದರೂ ಮೇಕಪ್ ಎನ್ಕ್ವೈರೀಸ್ ಬೇಕು ಅಂದರೆ ಡೈರೆಕ್ಟಾಗಿ ನೀವು ಫೋನ್ ಮಾಡ್ಬೋದು. ಮೆಸೇಜ್ ಮಾಡಿದ್ದೀನಿ, ನೀವು ರಿಪ್ಲೈ ಮಾಡಿಲ್ಲ ಅಂತ ಹೇಳಕ್ಕೆ ಹೋಗ್ಬಿಡಿ. ಕಾಲ್ ಮಾಡಿ, ನಾನು ಖಂಡಿತವಾಗ್ಲೂ ಪಿಕ್ ಮಾಡಿ ಆದಷ್ಟು ನಿಮ್ಮ ಜೊತೆ ಎಷ್ಟೇ ಬ್ಯುಸಿಯಾಗಿದ್ದರೂ ಮಾತಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಫೈನಲಿ ನಾನು ಏನು ಹೇಳಬೇಕು ಅಂದ್ಕೊಂಡಿದ್ದೆ ನಿಮ್ಮ ಹತ್ರ ನಾನು ತಲುಪಿಸಿದ್ದೀನಿ. ನಿಮಗೆ ಮೇಕಪ್ ಎನ್ಕ್ವೈರೀಸ್ ಏನಾದರೂ
ಮೇಕಪ್ ಮಾಡಿಸ್ಕೋಬೇಕು, ಬ್ರೈಡ್ ನಾನ್ ಬ್ರೈಡಲ್ಲಿ ಯಾವುದೇ ರೀತಿಯಾದಂಥದ್ದು ಪರವಾಗಿಲ್ಲ, ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಫೋನ್ ನಂಬರ್ಸ್ ನಾನು ಹೇಳ್ದಂಗೆ ಸ್ಕ್ರೀನ್ ಮೇಲೆ ಇರುತ್ತೆ, ಡಿಸ್ಕ್ರಿಪ್ಷನ್ ಇರುತ್ತೆ. ಒಂದು ಸತಿ ಚೆಕ್ಔಟ್ ಮಾಡಿ. ಹಾಗೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್.